ಮಾಡಿಕೊಳ್ಳುತ್ತಾ ಭಾರತ ಮಾತೆಯ ಶ್ರೇಷ್ಠ ಸುಪುತ್ರರು, ಇಡೀ ಶಿಕ್ಷಕ ಸಮುದಾಯದ ಒಂದು ಘನತೆಯ ಗೌರವವನ್ನು ಎತ್ತಿ ಹಿಡಿಯಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಇವತ್ತಿನ ಶಿಕ್ಷಕ ವಿದ್ಯಾರ್ಥಿ ಶಿಬಿರಕ್ಕೂ ಕೂಡ ಮಾರ್ಗದರ್ಶಕರಾಗಿ, ಚೈತನ್ಯದ ಚಿಲುಮೆಯಾಗಿ ನಮಗೆ ಈ ಕಾರ್ಯಕ್ರಮದ ಒಂದು ಪ್ರಸ್ತುತತೆಯನ್ನು ಇವತ್ತಿನ ದಿನದಲ್ಲಿಯೂ ಕೂಡ ಜೀವಂತವಾಗಿರ್ತಕ್ಕಂಥ ಮಹಾನ್ ಚೈತನ್ಯ ಡಾಕ್ಟರ್ ಶ್ರೀ ರಾಧಾಕೃಷ್ಣನ್ ಅವರ ಆತ್ಮಕ್ಕೆ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥವರು ಅತ್ಯಂತ ನನ್ನ ಆತ್ಮೀಯ ವಿದ್ಯಾರ್ಥಿಯೂ ಆಗಿ ನಮ್ಮಿಂದ ಮಾರ್ಗದರ್ಶನ ಪಡೆದುಕೊಂಡಿರ್ತಕ್ಕಂಥ ಗಿರೀಶ್ ಮೇತ್ರಿಯವರೇ ಮತ್ತು ಈ ಒಂದು ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸತಕ್ಕಂಥ ಲೀಡರ್ ಗುರುಗಳೇ ಮತ್ತು ಈ ಒಂದು ಮಹಾವಿದ್ಯಾಲಯದ ಶಿಕ್ಷಕ ಬಂಧುಗಳೇ, ವಿದ್ಯಾರ್ಥಿನಿ, ನನಗೆ ಬಹಳ ದಿವಸದಿಂದ ನಮ್ಮ ಗಿರೀಶ್ ಅವರು ಹೇಳ್ತಾ ಇದ್ರು, ನಮ್ಮ ಒಂದಿಷ್ಟು ಸಂಸ್ಥೆಗಳು ಬಂದು ಹೋಗ್ರಿ, ನಾವು ಏನು ಮಾಡಿ ಒಂದು ಸ್ವಲ್ಪ ನೋಡ್ಕೊಂಡು ಹೋಗ್ರಿ, ಮಾರ್ಗದರ್ಶನ ಮಾಡ್ರಿ, ಆಶೀರ್ವಾದ ಮಾಡ್ರಿ ಅಂತ ಕೇಳ್ತೀವಿ. ನಾನು ಅಂತ ಹಾಗೆ ಮುಂದಾಗ್ತೇನೆ. ಆದರೂ ನೋಡುವ ಎಲ್ಲೆಲ್ಲೋ ಬಂದಾಗ ಈ ವಿದ್ಯಾಲಯವನ್ನು ಕರೆದು ತೋರಿಸಿ ಇವತ್ತು ತಮ್ಮ ಎದುರಿನಲ್ಲಿ ಒಂದು 2 ಮಾತುಗಳನ್ನು ಆಡುವಂಥ ಒಂದು ಸೌಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಮೇತ್ರಿಯವರಿಗೆ, ಸಿಬ್ಬಂದಿ ವರ್ಗದವರಿಗೆ, ನಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ 1-2 ಸಣ್ಣ ಕಲೆಕ್ಷನ್ಸ್ಗಳನ್ನು ಇಲ್ಲಿ ನಾವು ಕಾರ್ಯಕ್ರಮ ನಡೆಸುವಾಗ ಯಾರೇ ಎಂಥ ದೊಡ್ಡ ನೇಮಕರು ಕೂಡ ಮೊದಲಿಗೆ ಅಧ್ಯಕ್ಷರಿಗೆ ಗೌರವ, ಅದನ್ನು ಯಾವುದೇ ಅಲ್ಲಿಂದ ನಡೆಸಿರುವಂಥ ಪದ್ಧತಿ. ಅವರು ನಮ್ಮ ವಿದ್ಯಾರ್ಥಿಯಾಗಿದ್ದಿರ್ಬೋದು, ಇವತ್ತು ಈ ಸಂಸ್ಥೆಯನ್ನು ನಡೆಸ್ತಕ್ಕಂಥ ಒಂದು ಜವಾಬ್ದಾರಿ ಇರುವುದರಿಂದ ಯಾರನೇ ಕರೆದ್ರು ಕೂಡ ಮೊದಲ ಅಧ್ಯಕ್ಷರ ಪರಿಚಯ ಮಾಡಿ ಅವರಿಗೆ ಮೊದಲು ಪುಷ್ಪಾರ್ಪಣೆ ಮಾಡಿ ಆ ನಂತರ ಬಂದಂಥವ್ರಿಗೆ ನೀವು ದಯವಿಟ್ಟು ಅದನ್ನು ಮಾಡಿರಿ ಅಂತ ನಾನು ಹೇಳ್ತೀನಿ. ಇನ್ನೆರಡನೇದು, ಶಿಕ್ಷಕರಿಗೆ ಇವತ್ತು ಶಿಕ್ಷಕ ದಿನಾಚರಣೆ ಶುಭಾಶಯಗಳನ್ನು ನಾವೇ ಹೇಳುವಂಥದ್ದಿಲ್ಲ, ಅದನ್ನು ವಿದ್ಯಾರ್ಥಿಗಳಾಗಿರಲಿ ಅಥವಾ ಉಳಿದವರಾಗಿರಲಿ ಅದನ್ನು ಹೇಳೋದು ಅತ್ಯಂತ ಒಂದು ದೌರ್ಭಾಗ್ಯದ ಸಂಗತಿ ಏನು ಅಂತಂದ್ರೆ, ಶಿಕ್ಷಕರ ದಿನಾಚರಣೆಯನ್ನು ಶಿಕ್ಷಕರೇ ಮಾಡ್ಕೊಳ್ತಕ್ಕಂಥ. ಇವತ್ತು ನೀವು ನೋಡ್ರಿ, ಎಲ್ಲ ಶಿಕ್ಷಕರು ಅದಕ್ಕೊಂದಿಷ್ಟು ಕಾಂಟ್ರಿಬ್ಯೂಷನ್ ಮಾಡಿರ್ತಾರೆ. ಇಡೀ ತಾಲೂಕಿನ ಶಿಕ್ಷಕರೆಲ್ಲರೂ ಸೇರ್ತಾರೆ, ಕೂಡಿ BDO, BO ಅವರು ಇವರು ಎಲ್ಲ ತಹಸೀಲ್ದಾರ್ ಎಲ್ಲರನ್ನು ಕರೆದು ಅವ್ರ ದಿನಾಚರಣೆಯನ್ನು ಅವರೇ ಮಾಡ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದು ಸಂಪೂರ್ಣವಾಗಿ ನಮ್ಮ ಒಂದು ಸಂಸ್ಕೃತಿಯ ವಿಪರ್ಯಾಸ ಅಂತ ನನ್ನ ಒಂದು ಭಾವನೆ. ಅದು ಸರಿನೋ ತಪ್ಪೋ ಅದು ಮುಂದಿನ ಭಾಗ. ಆದರೆ ಶಿಕ್ಷಕರಿಗೆ ನಿಜವಾಗಿ ಸಲ್ಲಬೇಕಾಗಿರ್ತಕ್ಕಂಥ ಗೌರವ ಏನಾದರೂ ಇದ್ದರೆ ಅದನ್ನು ಈ ಸಾಮಾಜಿಕ ವ್ಯವಸ್ಥೆ ನೋಡ್ಕೊಳ್ಬೇಕು. ಮತ್ತು ಇವತ್ತು ಭಾಳ ಪ್ರಬಲವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂದರೆ ರಾಜಕೀಯ ವ್ಯವಸ್ಥೆ ನೋಡ್ಕೊಳ್ಬೇಕು. ಇವರಿಬ್ಬರು ನಿರ್ಲಕ್ಷ್ಯ ಮಾಡಿದಾಗ
ವಿದ್ಯಾರ್ಥಿ ಸಮುದಾಯದವರು ಅದನ್ನು ಮಾಡಬೇಕು ಅನ್ನುವಂಥದ್ದು ನನ್ನ ಭಾವನೆ. ಅದು ಯಾಕೆ ಅಂತಂದರೆ ಈ ಒಂದು ವ್ಯವಸ್ಥೆ ಇಷ್ಟೊಂದು ಎಲ್ಲರನ್ನ ಮೀರಿ ನಮ್ಮನ್ನು ಈ ಸ್ಥಿತಿಗೆ ತಂದಿರ್ತಕ್ಕಂಥದ್ದನ್ನು ನೋಡಿದ ನಾನು ಭಾಳ ಜನ ಶಿಕ್ಷಕರ ಒಂದು ಈ ಕಾರ್ಯಕ್ರಮಗಳಿಗೆ ಹೋಗಂಗಿಲ್ಲ. ಯಾಕಂತಂದ್ರೆ ಅಲ್ಲಿ ಅವ್ರ ಪಾತ್ರ ಏನೂ ಇರಂಗೇ ಇಲ್ಲ. ಅವ್ರ ಪಾತ್ರ ಎಷ್ಟಕ್ಕೆ ಸೀಮಿತ ಆಗಿರ್ತತಿ ಅಂತಂದ್ರೆ ಈ ವ್ಯವಸ್ಥೆಗೆ ಸೀಮಿತ ಆಗಿರ್ತತಿ. ಉಳಿದ ಮೇಲೆ ಬಂದಿರ್ತಕ್ಕಂಥವ್ರೆಲ್ಲರೂ ಅವರೇ ಆಗಲಿ, ಯಾವ ಶಿಕ್ಷಕರಿಗಿಂತ ಹೆಚ್ಚಿಗೆ ರಾಜಕೀಯ ನಾಯಕರು ಅವರು ಇರ್ತಾರೆ ಹೊರತು ಇವು ಮಾಡೋದು ಅವ್ರು ಬಂದು ಕೂಡು ಅದಾಗಬಾರ್ದು. ಏನಾಗಬೇಕು ಅಂತಂದ್ರೆ ಈಗ ನಿಮಗೆ ಯಾಕೆ ಹೇಳಕತ್ತೀನಿ ಅಂದ್ರೆ ನೀವು ಒಂದು ದೊಡ್ಡವರಾಗವ್ರದ್ದು. ಆ ಸಂದರ್ಭದಲ್ಲಿ ಶಿಕ್ಷಕರಿಗೆ ಒಂದು ಅಗ್ರಮಾನ್ಯ ಸ್ಥಾನ ಅಂತಕ್ಕಂಥದ್ದು ಸಿಗಬೇಕಾಗ್ತದೆ. ಅಂದ್ರೆ ಇದು ಗುರುವಿನ ಸ್ಥಾನ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ನಮ್ಮಲ್ಲಿ ಭಾರತೀಯ ಒಂದು ಪರಂಪರೆಯಲ್ಲಿ ಗುರು ಅಂತಕ್ಕಂಥ ಒಂದು ಸ್ಥಾನ ಬಹಳ ಪೂಜ್ಯನೀಯವಾಗಿರ್ತಕ್ಕಂಥ ಸ್ಥಾನ. ನಮ್ಮಲ್ಲಿ ಹೇಳ್ತಾರೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರುದೇವೋ ಮಹೇಶ್ವರ ಅಂತ ಹೇಳಿ ಗುರು ಸಾಕ್ಷಾತ್ ಪರಬ್ರಹ್ಮನೇ ನಮಃ ಅಂತ ಹೇಳ್ತೇವೆ ನಾವೆಲ್ಲ. ಅದು ಕೇವಲ ಹೇಳುವುದಕ್ಕೆ ಸೀಮಿತ ಆಗುವುದಕ್ಕೆ ನಮ್ಮ ಅಂತರಾಳದಲ್ಲಿ ಇಳಿಬೇಕು. ಗುರುವಿಗೆ ನಾವು ಯಾವ ರೀತಿ ಗೌರವ ಕೊಡಬೇಕು. ಮತ್ತು ನಾವು ನಮ್ಮನ್ನೆಲ್ಲರೂ ಏನಂತ ತಿಳ್ಕೊಂಡ್ಬಿಟ್ಟೇವೆ ಅಂತಂದ್ರೆ ಗುರುಗಳಂತ ತಿಳ್ಕೊಂಡೇವೆ. ನಾವು ಯಾವ ಟೇಕನ್ ದಿ ಟೀಚರ್ at par with a guru. Guru is said to be a preceptor. ಗುರುವಿಗೆ ಒಂದು ಶಬ್ದ ಪ್ರಿಸೆಪ್ಟರ್ ಅಂತ ಇದೆ ಇಂಗ್ಲೀಷ್ನಲ್ಲಿ. ಉಳಿದವರು ಟೀಚರ್ಸ್. ನಾವು ಗುರುವಿಗೂ ಮತ್ತು ಶಿಕ್ಷಕನಿಗೂ ಏನು ವ್ಯತ್ಯಾಸ ಅಂತಂದ್ರೆ ಗುರು ನಮಗೆ ಕಲಿಸುವುದಿಲ್ಲ, ಶಿಕ್ಷಕ ಕಲಿಸ್ತಾನ. ಗುರು ನಮಗೆ ಏನು ಕೊಡ್ತಾನ ಅಂತಂದ್ರೆ ಗುರು ತಾನು ತನ್ನ ಸಾಧನಾ ಬಲದಿಂದ ಏನನ್ನ ಅನುಭವಿಸಿರುತ್ತಾನೋ ಆ ಅನುಭವವನ್ನು ಪ್ರದಾನ ಮಾಡತಕ್ಕಂಥವನು ಗುರು. ಶಿಕ್ಷಕ ಅಂತಂದ್ರೆ ಏನು ಅಂದ್ರೆ ಜ್ಞಾನವನ್ನ ಮಾಹಿತಿಯನ್ನ ನಮಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಒಂದು ಮಾಧ್ಯಮ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ಈಗ ನೀವೆಲ್ಲರೂ ಕೂಡಿ ಅಂತೀರ ಅಂದಮೇಲೆ ಸುಮ್ಮನೆ ಕೂಡ್ಬೇಕಾಗತ್ತೆ. ನಾವು ಇವ್ರು ಶಿಷ್ಯರಿ, ನಾವು ಇವ್ರು ಶಿಷ್ಯರು ಅಂತ. ಶಿಷ್ಯ ಅಂತಂದ್ರೆ ಯಾರು ಅಂತಂದ್ರೆ ಈ ಶಿಷ್ಯ ಆ ಗುರುವಿನ ಹತ್ರ ಹೋಗಿರ್ತಕ್ಕಂಥದ್ದು ಮಾಹಿತಿಯನ್ನು ಪಡೆಯೋದಕ್ಕಾಗಿ ಅಲ್ಲ, ಗುರು ಅನುಭವಿಸಿರ್ತಕ್ಕಂಥ ಒಂದು ಅನುಭವವನ್ನ ಆತ ತನ್ನಲ್ಲಿ ಧಾರಣೆ ಮಾಡಿಕೊಳ್ಳಲಿಕ್ಕೆ ಹೋಗಿರ್ತಕ್ಕಂಥದ್ದು ಇದು ಗುರು ಅಂತಕ್ಕಂಥ. ಶಿಕ್ಷಕ ಅನ್ನುವಂತಹ ವ್ಯಕ್ತಿ ತಾನು ಕಲಿತಿರುವುದನ್ನ, ತಾನು ತಿಳಿದಿರುವುದನ್ನ ಇನ್ನುಳಿದಂತಹ ಈ ಮುಂಬರುವ ಪೀಳಿಗೆಗೆ ಅದನ್ನ ಹಸ್ತಾಂತರ ಮಾಡುವಂತಹ ಒಂದು ಕಾರ್ಯವನ್ನ ಶಿಕ್ಷಕ ಮಾಡ್ತಾರೆ. ಹೀಗೆ ನಮ್ಮಲ್ಲಿ ಕೆಲವು ಅನೇಕ ಶಬ್ದಗಳು ಏನಿದಾವು ಅಂತಂದ್ರೆ ಅವಕ್ಕ ಇವತ್ತು ಅವು ತಮ್ಮ ಮೂಲಭೂತವಾಗಿರ್ತಕ್ಕಂಥ ಒಂದು ಅರ್ಥವನ್ನ ಅವು ಕಳೆದುಕೊಂಡಿರ್ತಕ್ಕಂಥದ್ದು. ನಮ್ಮಲ್ಲಿ ಒಂದು ಶಬ್ದ ಬಳಸ್ತಾರೆ. ನೀವು ಎಲ್ಲರೂ ಶಿಕ್ಷಕರಾಗಿರ್ತಕ್ಕಂಥವರು ವಿದ್ಯಾರ್ಥಿಗಳಿಗೆ ಕೇಳ್ತಿರ್ತೀರಿ, ಡೂ ಯು ಅಂಡರ್ಸ್ಟ್ಯಾಂಡ್, ಡೂ ಯು ಫಾಲೋ ಮೀ, ಯು ಅಂಡರ್ಸ್ಟ್ಯಾಂಡ್ ಅಂತ ಕೇಳ್ತಿರ್ತೇವೆ. And there are some teachers who are used to this kind of, stereotyped jargon, that is understand. Understand ಅಂದ್ರೆ ಏನು? ಯಾರು ಹೇಳ್ತೀರಿ ಅಂಡರ್ಸ್ಟ್ಯಾಂಡ್ ಅಂದ್ರೆ? ಅಂಡರ್ಸ್ಟ್ಯಾಂಡ್ ಅಂದ್ರೆ ತಿಳಿದುಕೊಳ್ಳೋದು, ಹೌದಿಲ್ವ? ಆ ಶಬ್ದದೊಳಗನ ಅದರ ಅರ್ಥವನ್ನ ಅವ್ರು ಹೇಳಿರ್ತಾರೆ. ಅಂಡರ್ ಆ್ಯಂಡ್ ಸ್ಟ್ಯಾಂಡ್, ಇವು ಎರಡು ಶಬ್ದ ಕೂಡಿಸಿ ಅಂಡರ್ಸ್ಟ್ಯಾಂಡ್ ಆಗೈತೆ, ಹೌದಾ? ಅಂಡರ್ ಅನ್ನೋದಕ್ಕೂ ಒಂದು ಅರ್ಥ ಐತಿಲ್ಲೋ, ಸ್ಟ್ಯಾಂಡ್ ಅನ್ನೋದಕ್ಕೂ ಒಂದು ಅರ್ಥ ಐತಿಲ್ಲೋ.
ಅಂಡರ್ ಅಂದ್ರೆ ಏನು? ಅಂಡರ್ ಅಂದ್ರೆ ಕೆಳಗೆ. ಸ್ಟ್ಯಾಂಡ್ ಅಂದ್ರೆ ಏನು? ನಿಲ್ಲುವುದು. If at all, you have to understand something, first try to or learn to stand under. ನೀವು ಏನಾದರೂ ತಿಳ್ಕೊಳ್ಬೇಕು ಅಂತಂದ್ರೆ ಮೊದಲ ಕೆಳಗೆ ಕೂಡುವುದನ್ನು ಕಲಿಬೇಕು. ಗೊತ್ತಾಯ್ತು? ಕೆಳಗೆ ಕೂಡುವುದು ಕಲಿಬೇಕು. ಶಿಕ್ಷಕನಿಗೆ ಅಗ್ರಮಾನ್ಯ ಸ್ಥಾನವನ್ನು ಕೊಟ್ಟು ನೀವು ಕೆಳಗೆ ಕೂತ್ಕೊಂಡು ನಮಗೆ ಇನ್ನು ಬೋಧನೆಯನ್ನು ಮಾಡಿ ಅಂತ ಹೇಳಬೇಕು. ಅದರೊಳಗ ಆ ಒಂದು ಅರ್ಥವನ್ನು ನಾವು ಇಲ್ಲಿ ಕಾಣ್ತೀವಿ. ನಮಗೇನಾದರೂ ಬೇಕು ಅಂತಂದ್ರೆ ನಾವು ಯಾವಾಗಲೂ ಹೇಗೆ ಹೋಗ್ಬೇಕು? ಅತ್ಯಂತ ನಮ್ರವಾಗಿ ಹೋಗಬೇಕು. ಅತ್ಯಂತ ನಾವು ಪ್ರೀತಿಯಿಂದ ಹೋಗಿ ಕೇಳಬೇಕು. ಈಗ ನೀವೆಲ್ಲರೂ ಹೋಗಿ ಏನಾದರೂ ಈ ಒಂದು ಎಮ್ಮೆ ಹಿಂಡಬೇಕಾದ್ರೂ ಕೂಡ ಅದಕ್ಕೆ ಮೊದಲು ಏನು ಮಾಡ್ತಾರ ಗೊತ್ತಿಲ್ಲೋ? ಅದಕ್ಕೆ ಅಂತ ಇಂಥದ್ದೆಲ್ಲ ಚಲೋ ಚಲೋ ತಿನ್ನಿಸ್ತಾರ, ಗೊತ್ತಿಲ್ಲೋ? ಆಮೇಲೆ ಹೋಗಿ ಅದ್ರ ಕೆಸರ ತೊಳಿತಾರ, ಆಮೇಲೆ ಅದ್ರ ಬೆಡ್ ಮೇಲೆ ಒಂದಿಷ್ಟು ನೀರು ಹಾಕ್ತಾರ, ನೀರು ಹಾಕಿ ಒಂದಿಷ್ಟು ಹೀಗೆ ಹಿಂಗೆ ಬಡಿತಾರ, ಆಮೇಲೆ ಹಿಂಡ್ತಾರ. ಹೋಗಿ ಎಮ್ಮೆ ನುಗ್ಗುದ ಮೇಲೆ ಕೂತು ಹಿಂಗೆ ಹಿಂಡದ ಬಡ್ಡ್ಯಾಗ ಒಂದು ಪಾತ್ರೆ ಇಟ್ಟರೆ ಎಮ್ಮೆ ಹಿಂಡುವುದಿಲ್ಲ. ಹಂಗ ಶಿಕ್ಷಕರಲ್ಲಿ ಅತ್ಯಂತ ಒಂದು ಭಕ್ತಿಯನ್ನು ಇಟ್ಟುಕೊಂಡು ಪ್ರೀತಿಯಿಂದ ಮತ್ತು ವಾಸ್ತವಿಕ ಅರ್ಥದಲ್ಲಿ ಅದನ್ನ ನಾವು ಅವ್ರ ಕಡೆಯಿಂದ ಮಾಹಿತಿಯನ್ನು ತಿಳ್ಕೊಳ್ಬೇಕು. ಆ ಮಾಹಿತಿಯಿಂದ ನಾವು ಉದ್ಧಾರ ಆಗಬೇಕು, ಸಾಧನೆಯನ್ನು ಮಾಡಬೇಕು, ದೊಡ್ಡ ದೊಡ್ಡ ಸ್ಥಾನಗಳನ್ನು ಪಡಿಬೇಕು ಅಂತಂದ್ರ ಅದಕ್ಕೆ ಮೊದಲನೇ ಮೆಟ್ಲು ಏನು ಅಂತಂದ್ರ ವಿನೀತತೆ ಅಂತಕ್ಕಂಥ. ಈ ಒಂದು ವಿನೀತತೆ, ಭಕ್ತಿ, ಶ್ರದ್ಧೆಯಿಂದ ಮಾತ್ರ ಏನಾಗ್ತದೆ ಅಂತಂದ್ರೆ ನಮಗೆ ವಿದ್ಯೆ ಪ್ರಾಪ್ತ. ಶ್ರದ್ಧಾವಾನ್ ಲಭತೆ ಜ್ಞಾನ, ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಏನು ಅಂತಂದ್ರೆ ಯಾರಿಗೆ ಶ್ರದ್ಧೆ ಇರ್ತದೆ ಅವರಿಗೆ ಜ್ಞಾನ ಪ್ರಾಪ್ತವಾಗ್ತದೆ. ಅರ್ಜುನ ವಿಷಾದದಿಂದಲೇ ಭಗವದ್ಗೀತೆ ಪ್ರಾರಂಭವಾಗ್ತದೆ. ನಾವು ಉಳಿದಂತ ಈ ರಾಧಾಕೃಷ್ಣನ ಚರಿತ್ರೆ ಅನ್ನೋದು ನೀನು ಹೇಳೋ ಇಲ್ಲಿ ನೀವು ಓದ್ಕೊಂಡ ಬಿಟ್ಟಿರ್ತೀರಿ. ನೀವು ಒಂದೊಂದು ಲೆಸನ್ನು ಹಚ್ಚಿರ್ತಾರ, ಇವರು ಕಲಿಸಿರ್ತಾರ, ನೀವು ಕೇಳಿರ್ತೀರಿ. ಅದನ್ನ ನಾನು ಇಲ್ಲಿ ಬಹಳ ಹೇಳಂಗಿಲ್ಲ. ಭಗವದ್ಗೀತೆಯ ಆರಂಭ ನಮಗೆ ಭಗವದ್ಗೀತೆ ಗೊತ್ತಾ? ಅಟ್ಲೀಸ್ಟ್ ನಿಮಗೆ ಹೆಸರು ಕೇಳಿರಿಲ್ಲೋ ಅದದ್ದು. ಶ್ರೀಕೃಷ್ಣ ಅರ್ಜುನನಿಗೆ ಏನು ಹೇಳಿದ ಅದನ್ನ ಬೋಧನೆ ಮಾಡಿ, ಅದು ಕುರುಕ್ಷೇತ್ರದ ಯುದ್ಧದ ಮಧ್ಯಭಾಗದಲ್ಲಿ ಆ ರಣರಂಗದಲ್ಲಿ ಹೇಳಿರ್ತಕ್ಕಂತಹ ಒಂದು ಭಾಗ. ಅದು ಸುಮಾರು 18 ಅಧ್ಯಾಯಗಳು, 700 ಶ್ಲೋಕಗಳಿಂದ ತುಂಬಿರ್ತಕ್ಕಂತಹ ಒಂದು ಇಷ್ಟು ದೊಡ್ಡದಾಗಿರುವುದನ್ನು ಹೇಗೆ ಹೇಳಿದ? ಅಲ್ಲಿ ಎಲ್ಲರೂ ಆ ಕಡೆ ಈ ಕಡೆ ಯುದ್ಧಕ್ಕೆ ನಿಂತು ಬಿಟ್ಟಾರ ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ. ಅದು ಶುರುವಾಗುವುದೇ ಏನು ಅಂತಂದ್ರ ಅರ್ಜುನನ ವಿಷಾದದಿಂದ ಶುರುವಾಗ್ತದೆ. ಅರ್ಜುನ ಕುರುಕ್ಷೇತ್ರ ಯುದ್ಧಕ್ಕೆ ಆ ಸಾರಥಿಯಾಗಿರ್ತಕ್ಕಂಥ ಕೃಷ್ಣನಿಗೆ ಹೇಳ್ತಾನೆ, ಇನ್ಮೇಲೆ ನನ್ನನ್ನ ತೆಗೆದುಕೊಂಡು ಕುರುಕ್ಷೇತ್ರ ಯುದ್ಧಕ್ಕೆ ಹೋಗುವಂತಂದಾಗ ಅಲ್ಲಿ ಹೋಗಿ ಮಧ್ಯಭಾಗದಲ್ಲಿ ನಿಂತದನ್ನೆಲ್ಲವನ್ನು ನೋಡಿ ಆತ ಬಹಳ ಏನಾಗಿರ್ತಾನೆ ಅಂದ್ರೆ ದುಃಖಿತನಾಗ್ತಾನೆ. ಆತನ ಮನಸ್ಸಿನಲ್ಲಿ ವಿಷಾದ ಬರ್ತದೆ. ಬಂದು ಆತ ಏನ್ ಮಾಡ್ತಾನೆ ಅಂತಂದ್ರ ರಥದ ಒಂದು ಇದರಲ್ಲಿ ಕೂತು ಬಿಡ್ತಾನೆ. ನನಗೆ ಚಿಕ್ಕವನಿದ್ದಂತಹ ಸಂದರ್ಭದಲ್ಲಿ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಎತ್ತಿಕೊಂಡು ಮುದ್ದಾಡಿ ಬೆಳೆಸಿರ್ತಕ್ಕಂಥ ತಾತ ಭೀಷ್ಮನನ್ನು ನೋಡ್ತಾನೆ. ತನಗೆ ವಿದ್ಯಾದಾನ ಮಾಡಿರ್ತಕ್ಕಂಥ ಗುರುಗಳಾಗಿರ್ತಕ್ಕಂಥ ದ್ರೋಣಾಚಾರ್ಯರನ್ನು ನೋಡ್ತಾನೆ. ಇತ್ತು ಎಲ್ಲ ಹಿರಿಯರನ್ನು ನೋಡ್ತಾನೆ. ಆಮೇಲೆ ತನಗೆ ಸಂಬಂಧವಿರ್ತಕ್ಕಂಥ ಈ ಎರಡು ಕುಲಗಳಿಗೆ ಸಂಬಂಧ ಇರ್ತಕ್ಕಂಥ ಅನೇಕ ಹಿರಿಯರೆಲ್ಲರೂ ಕೂಡ ಯುದ್ಧಾಸಕ್ತರಾಗಿ ಅಲ್ಲಿ ನಿಂತಿದ್ದಾರೆ. ಇಂಥ ಒಂದು ಪ್ರಸಂಗದಲ್ಲಿ ಇವರೆಲ್ಲರನ್ನು ನಾನು ಸಂಹಾರ ಮಾಡಿ ನಾನು ಯಾವುದನ್ನ ಪ್ರಾಪ್ತಿ ಮಾಡಿಕೊಳ್ಳಿ ಅಂತಕ್ಕಂಥ ಮನುಷ್ಯನಿಗೆ ಒಂದು ಮಾತು, ವಾಟ್ ಈಸ್ ಮ್ಯಾನ್ ಬೆನಿಫಿಟೆಡ್ ಬೈ ಕಾಂಕರಿಂಗ್ ದಿ ಹೋಲ್ ವರ್ಲ್ಡ್ ಅಂಡ್ ಲೂಸಿಂಗ್ ಹಿಸ್ ಓನ್ ಸೋಲ್? ಇಡೀ ಜಗತ್ತನ್ನು ಗೆದ್ದು ನನ್ನ ಆತ್ಮ ಸಂಪತ್ತನ್ನು ಕಳೆದುಕೊಂಡು
ನಾನು ಇದೆಲ್ಲವನ್ನು ಪಡೆದುಕೊಂಡು ಅನುಭವಿಸ್ಲಿಕ್ಕೆ ಆಗುತ್ತೆ ಎನ್ನುವಂತ ಕೃಷ್ಣನಿಗೆ ಕೇಳ್ತಾನೆ. ಇದು ಭಗವದ್ಗೀತೆಯ ಒಂದು ಈ ಬೋಧನೆಗೆ ಕಾರಣವಾಗಿರ್ತಕ್ಕಂಥ. ಈ ಭಗವದ್ಗೀತೆಯನ್ನ ಯಾವ ರೀತಿಯಾಗಿ ಪ್ರಸ್ತುತಪಡಿಸ್ತಾರೆ ಅಂತಂದ್ರೆ, ಈ ಅಂಧನಾಗಿರ್ತಕ್ಕಂಥ ಧೃತರಾಷ್ಟ್ರ ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ವ್ಯಾಸರು ಕೊಟ್ಟಿರ್ತಾರೆ. ಆ ವ್ಯಾಸನಿಗೆ ಯುದ್ಧದಲ್ಲಿ ಏನೇನು ನಡೀತದೆ, ಯಾರ್ಯಾರ ಮನುಷ್ಯನಲ್ಲಿ ಏನೇನು ವಿಚಾರಗಳು ಬರ್ತಾವೆ, ಅವೆಲ್ಲವುಗಳು ಕೂಡ ಅವನಿಗೆ ಅಲ್ಲಿ ಗೊತ್ತಾಗ್ತಿರ್ತತಿ. ಇಲ್ಲಿ ಅರಮನೆಯಲ್ಲಿ ಕೂತ್ಕೊಂಡು ಧೃತರಾಷ್ಟ್ರ ಆತನಿಗೆ ಕೇಳ್ತಾನೆ. ಯಾರಿಗೆ? ಸಂಜಯನಿಗೆ ಕೇಳ್ತಾನೆ. ಏನು ಅಂತಂದ್ರ, ಇಲ್ಲಿ ಯುದ್ಧ ಸನ್ನದ್ಧರಾಗಿ ನಿಂತಿರ್ತಕ್ಕಂಥ ಕುರುಕ್ಷೇತ್ರದ ಮೊದಲನೇ ಶ್ಲೋಕ ಏನು ಹೇಳ್ತದೆ ಅಂದ್ರ, ಧರ್ಮ ಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸುವ ಮಾಮಕ ಪಾಂಡವ ಕಿಮಕುರ್ವತ ಸಂಜಯ. ಧರ್ಮಕ್ಷೇತ್ರವಾಗಿರ್ತಕ್ಕಂಥ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಯುದ್ಧ ಸನ್ನದ್ಧರಾಗಿ ನಿಂತಿರ್ತಕ್ಕಂಥ ನನ್ನ ಮಕ್ಕಳು, ಪಾಂಡುವಿನ ಮಕ್ಕಳು ಈಗ ಏನು ಮಾಡುತ್ತಿದ್ದಾರೆ ಹೇಳು ಸಂಜಯ ಅಂತ ಕೇಳ್ತಾನೆ. ಆವಾಗ ಸಂಜಯ ಅದನ್ನ ಒಂದೊಂದಾಗಿ ಅವ್ರು ಏನೇನು ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡು ಹೇಳ್ತಾ ಹೋಗುವಂತ. ಹೀಗೆ ಮೊದಲನೇ ಅಧ್ಯಾಯದ ಒಂದು ಈ ಪೀಠಿಕೆಯೊಂದಿಗೆ ಪ್ರಾರಂಭವಾಗಿರ್ತಕ್ಕಂಥ ಭಗವದ್ಗೀತೆ ಅಲ್ಲಿ ಸಾಂಖ್ಯಯೋಗದಿಂದ, ಕರ್ಮಯೋಗದಿಂದ, ಭಕ್ತಿ ಯೋಗದಿಂದ ಹೀಗೆ ಒಂದೊಂದಾಗಿ ಆ ಒಂದಕ್ಕೆ ಆತ ವಿಚಾರವನ್ನು ಗ್ರಹಿಸಿಕೊಂಡು ಇದ್ದಕ್ಕೆ ನಿಲ್ಲದೇ ಇದ್ದಾಗ ಮತ್ತೊಂದು ರೀತಿಯಿಂದ ಆತನನ್ನು ದೈಹಿಕವಾಗಿ ಅಲ್ಲಾಡಿಸಿ ನೋಡಿದ, ಮಾನಸಿಕವಾಗಿ ಅಲ್ಲಾಡಿಸಿ ನೋಡಿದ, ಬೌದ್ಧಿಕವಾಗಿ, ವೈಚಾರಿಕವಾಗಿ ಎಲ್ಲ ಸ್ತರಗಳಲ್ಲಿ ಅರ್ಜುನನನ್ನ ಶ್ರೀಕೃಷ್ಣ ತಯಾರು ಮಾಡಿ ಕುರುಕ್ಷೇತ್ರ ಯುದ್ಧಕ್ಕೆ ನಾಂದಿ ಆಡ್ತಕ್ಕಂಥ ಒಂದು ಭಾಗ ನಾವು ಅದರಲ್ಲಿ ನೋಡ್ತೇವೆ. ಹೀಗೆ ಗುರುವಾಗಿರ್ತಕ್ಕಂಥ ವ್ಯಕ್ತಿ ಆ ಶಿಷ್ಯನ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ ವಾಸ್ತವಿಕವಾಗಿರ್ತಕ್ಕಂಥ ಒಂದು ಜ್ಞಾನವನ್ನು ನೀಡುವಂತಹ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಅದು ಗುರು ಶಿಷ್ಯ ಪರಂಪರೆಗೆ ಬಂದಿರತಕ್ಕಂಥ. ಇನ್ನ ಇದು ಒಂದು ಪೌರಾಣಿಕವಾಗಿರ್ತಕ್ಕಂಥ ಅನೇಕ ವಿಚಾರಗಳು ಬರ್ತಾವಲ್ಲಿ. ಹೀಗಂದ್ರೇನು ಅಂತ ಕೇಳ್ತಾ ಹೋಗ್ತಾನ ಅರ್ಜುನ ಒಂದೊಂದಕ್ಕಾಗಿ. ಆ ಒಂದು ಇನ್ಕ್ವಿಸಿಟಿವ್ನೆಸ್ ಅಂತ ಕರಿತೀವಲ್ಲ, ಆ ಕ್ಯೂರಿಯಾಸಿಟಿ ನಮ್ಮಲ್ಲಿನೂ ಕೂಡ ಏನ್ ಆಗ್ಬೇಕು ಅಂತಂದ್ರೆ, ವಿದ್ಯಾರ್ಥಿಗಳಾಗಿರ್ತಕ್ಕಂಥವರು ಪ್ರಶ್ನೆಗಳನ್ನ ಕೇಳ್ತಾ ಅದು ಹೇಗಾಗ್ಬೇಕಪ್ಪ ಅಂತಂದ್ರೆ, ಒಂದು ರೀತಿಯ ಈ ಒಂದು ಕ್ಲಾಸ್ಗಳು ಒಂದು ಇಂಟರಾಕ್ಟಿವ್ ಆಗಬೇಕು. ಸಂವಾದ ರೂಪದಲ್ಲಿ ಕ್ಲಾಸ್ಗಳು ನಡೆದಾಗ ಮಾತ್ರ ನಾವು ವಿ ಕ್ಯಾನ್ ಕೀಪ್ ದಿ ಕ್ಲಾಸ್ ಅಲೈವ್, ಅದನ್ನು ನಾವು ಜೀವಂತವಾಗಿಡ್ಲಿಕ್ಕೆ ಸಾಧ್ಯವಾಗ್ತದೆ. ಅದರಲ್ಲಿ ಒಂದು ಪ್ರಸಂಗ ಬರ್ತದೆ, ಆತ್ಮ ಅವಿನಾಶಿ ಅಂತ ಹೇಳ್ತಾನೆ, ಆತ್ಮಕ್ಕೆ ಸಾವಿಲ್ಲ ಅಂತ ಹೇಳ್ತಾನೆ. ಹಾಗೆ ಹೇಳಿಬಿಟ್ರೆ ಸಾಲೋದಿಲ್ಲ, ಅದನ್ನ ಅನುಭವಕ್ಕೆ ಆತ ತಂದು ಕೊಡ್ಬೇಕಾಗ್ತದೆ. ಆತ ನೋಡು, ನೀನು ಈಗೆಲ್ಲ ಹೇಳ್ತೀರ ಅವ್ರು ಸಾಯ್ತಾರ, ಅವ್ರು ಸಾಯುವುದಿಲ್ಲ, ಅವರಲ್ಲಿ ಸಾವು ಅನ್ನುವಂಥದ್ದು ದೇಹಕ್ಕೆ ಬರ್ತದೆ, ಆತ್ಮಕ್ಕೆ ಬರುವುದಿಲ್ಲ. ಆತ್ಮ ಅಜರಾಮರವಾಗಿದೆ. ನಜಾಯತೆ ವೇತೆ ವಾ ಕದಾಚಿ, ಅದು ಹುಟ್ಟುವುದೂ ಇಲ್ಲ, ಸಾಯೋದೂ ಇಲ್ಲ. ಯಾಕೆ ಅಂದ್ರೆ ಆತ್ಮವನ್ನ ಕೊಲ್ಲತಕ್ಕಂಥ ಶಸ್ತ್ರ ಯಾವುದೂ ಕೂಡ ಇಲ್ಲ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ಅಚ್ಛೇದ್ಯೋ ಯಮದಾಶ್ಯೋಯಂ ಅಕ್ಲೇದ್ಯೋ ಶೋಷ್ಯ ಏವತೆ. ಅದು ನಿತ್ಯವೂ ಕೂಡ ಸ್ಥಿರವಾಗಿರ್ತಕ್ಕಂತಹ ಒಂದು ಶಕ್ತಿ ಯಾವುದಾದ್ರೂ ಇದ್ರೆ ಅದು ಆತ್ಮ. ಯಾವ ಶಸ್ತ್ರವೂ ಕೂಡ ಆತ್ಮವನ್ನು ಛೇದಿಸಲಾರದು, ಯಾವ ಬೆಂಕಿಯೂ ಕೂಡ ಆತ್ಮವನ್ನು ಸುಡಲಾರದು, ಯಾವ ನೀರು ಕೂಡ ಆತ್ಮವನ್ನು ತೋಯಿಸಲಾರದು, ಯಾವ ಗಾಳಿಯೂ ಕೂಡ ಆತ್ಮವನ್ನ ಅದು ಒಣಗಿಸಲಾರದು. ಇಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಶುದ್ಧ ಚೈತನ್ಯ ಸ್ವರೂಪವಾಗಿರ್ತಕ್ಕಂಥ ಒಂದು ಶಕ್ತಿ ಅದು ಆತ್ಮ ಅಂತಕ್ಕಂಥದ್ದನ್ನು ಹೇಳ್ತಾ ಆತನ ಬುದ್ಧಿ ಚಂಚಲವಾದಾಗ ಆ ಚಂಚಲತೆಗೂ ಕೂಡ ಉತ್ತರವನ್ನು ಕೊಡ್ತಾನ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ. ಅವಾಗ ಈ 2ನೇ ಅಧ್ಯಾಯದ ಒಂದಿಷ್ಟು ಶ್ಲೋಕಗಳಲ್ಲಿ ಹೇಳ್ತಾನೆ, ಆತನಿಗೆ ಬುದ್ಧಿ ಚಂಚಲ ಆದಾಗ ಅವಾಗ ಈ ಸ್ಥಿತಪ್ರಜ್ಞನ ಲಕ್ಷಣ ಅಂತ ಬರ್ತದೆ. ಈ ಸ್ಥಿತಪ್ರಜ್ಞ ಅಂದ್ರೆ ಏನು? ಮೆಂಟಲ್ ಈಕ್ವಿಲಿಬ್ರಿಯಂ ಅಂತ, ಮಾನಸಿಕ ಸಮತೋಲನವನ್ನ
ಕಾಯ್ಕೊಳ್ಬೇಕಾದ್ರೆ ಮಾನಸಿಕ ಸಮತೋಲನ ಅಂದ್ರೆ ಏನು, ಅಂಥ ವ್ಯಕ್ತಿ ಹೇಗಿರ್ತಾನ ಅಂತ ಹೇಳಿ ತಿಳ್ಕೊಂಡು ಅರ್ಜುನ ಕೇಳ್ತಾನ. ಸ್ಥಿತಪ್ರಜ್ಞಶ್ಯ ಕಾ ಭಾಷಾ ಸ್ಥಿತ ಅಂತ ಕೇಳ್ತಾನ. ಸ್ಥಿತಧೀರ್ ಕಿಂ ಪ್ರಭಾಷೇತ ಕಿಮಾಸೀತ ಉರಜೇತ ಕಿಂ. ಆತ ಯಾವ ಭಾಷೆಯನ್ನು ಮಾತಾಡ್ತಾನೆ, ಹೇಗಿರ್ತಾನೆ, ಏನು ಅಂತಂದು ಕೂಡಲೇ ಒಂದೊಂದಾಗಿ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವಾತ್ಮನಾ ತುಷ್ಟ ಸ್ಥಿತ ಪ್ರಜ್ಞಸ್ತದೋಚ್ಯತೆ. ದುಃಖೇಶ್ವನುದ್ವಿಗ್ನಮನಾಃ ಸುಖೇಶು ವಿಗತ ಸ್ಪೃಹಃ ವೀತರಾಗ ಭಯ ಕ್ರೋಧ ಸ್ಥಿತಧೀರ್ ಮುನಿರುಚ್ಯತೆ. ಯಸ್ ಸರ್ವತ್ರ ಅಭಿಸ್ನೇಹಸ್ತತ್ ಪ್ರಾಪ್ಯ. ನಿಮ್ಗೆ ತಿಳಿಯಾಗೂ ಇಲ್ಲಿ ಹೇಳುವುದು. ಹೀಗೆ ದುಃಖ ಬಂದಾಗ ಸುಖ ಬಂದಾಗ ಎರಡನ್ನೂ ಸಮಾನವಾಗಿ ಯಾರು ಸ್ವೀಕಾರ ಮಾಡ್ತಾರೋ, ಜೀವನದಲ್ಲಿ ವಿಷಾದದ ಗಳಿಗೆ ಬಂದಾಗ ಹೇಗ ಆತ ಇರ್ತಾನೆ, ಯಾವ ರೀತಿಯಾಗಿ ಈ ಸಮುದ್ರ ಎಷ್ಟೇ ನದಿಗಳು ಬಂದು ಆರ್ಭಟಿಸಿ ಅದರಲ್ಲಿ ಧುಮುಕಿದರೂ ಕೂಡ ತನ್ನ ಒಂದು ಏನು ಸಹಿಷ್ಣುತೆಯನ್ನು ಅದು ಕಳೆದುಕೊಳ್ಳುವುದಿಲ್ಲವೋ ಹಾಗೆ ಆ ಸ್ಥಿತಪ್ರಜ್ಞನೆ ಇರ್ತಾನೆ ಅಂತ ಹೇಳಿ ತಿಳ್ಕೊಂಡು ಚಂಚಲ ಚಿತ್ತನಾಗಿರ್ತಕ್ಕಂಥ ಅರ್ಜುನನನ್ನ ಆತನ ಮಾನಸಿಕ ಸ್ವಾಸ್ಥ್ಯವನ್ನ ನಿವಾರಣೆ ಮಾಡಿ ಒಬ್ಬ ಮನೋವಿಜ್ಞಾನಿಯ ಹಾಗೆ ಮನೋವೈದ್ಯನ ಹಾಗೆ ಆ ಅರ್ಜುನನ ಒಂದು ಮನೋಭೂಮಿಕೆಯನ್ನು ತಿದ್ದತಕ್ಕಂಥ ಕಾರ್ಯವನ್ನ ಶ್ರೀಕೃಷ್ಣ ಗುರುವಾಗಿ ಮಾಡತಕ್ಕಂಥ. ಗುರು ಅಂತಂದ್ರೆ ಏನಿಲ್ಲಿ ಈ ಸಾಮಾನ್ಯವಾಗಿರ್ತಕ್ಕಂಥ ಲೌಕಿಕ ಜ್ಞಾನವನ್ನು ಕೊಡ್ತಕ್ಕಂಥವರಿಗೆ ಗುರು ಅಂತ ಹೇಳುವುದಿಲ್ಲ. ಆಧ್ಯಾತ್ಮಿಕವಾಗಿ ವ್ಯಕ್ತಿಯ ಆಧ್ಯಾತ್ಮಿಕ ಪಥದಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಏನು ಗಡಿಬಿಡಿಗಳಿದ್ದಾವೆ ಅವುಗಳನ್ನು ನಿವಾರಣೆ ಮಾಡುವಂತಹ ಕಾರ್ಯವನ್ನ ಗುರುವಾಗಿರ್ತಕ್ಕಂಥವನು ಮಾಡ್ತಾನೆ. ನಾವು ಲೌಕಿಕದಲ್ಲಿ ಬದುಕ್ತಕ್ಕಂಥವ್ರು, ಇವತ್ತಿನ ವಾಸ್ತವಿಕ ಪ್ರಪಂಚದಲ್ಲಿ ನಾವು ಬದುಕ್ತಕ್ಕಂಥವರು, ಇಂಥವರಿಗೆ ಶಿಕ್ಷಕರಾಗಿರ್ತಕ್ಕಂಥವರು ಅನೇಕ ವಿಷಯಗಳ ಒಂದು ಜ್ಞಾನವನ್ನು ಮಾಡಿ ಆ ಜ್ಞಾನವನ್ನು ನೀವು ಗ್ರಹಣ ಮಾಡಿ ನಿಮ್ಮ ಒಂದು ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ತಕ್ಕಂಥ ಒಂದು ಕಾರ್ಯವನ್ನ ನೀವು ಇವತ್ತ ಮಾಡಿಕೊಳ್ಬೇಕಾಗಿರ್ತಕ್ಕಂಥ. ಇನ್ಮೇಲೆ ಡಾಕ್ಟರ್ ರಾಧಾಕೃಷ್ಣನ್ರ ವಿಚಾರಕ್ಕೆ ಬಂದಾಗ ಅವರೊಬ್ಬರು ಶಿಕ್ಷಕರಾಗಿ ಮತ್ತು ತತ್ವಜ್ಞಾನಿಗಳಾಗಿ ಶಿಕ್ಷಣ ಸಂಸ್ಥೆಯಲ್ಲಿ ಅನೇಕ ಉನ್ನತ ಸ್ಥಾನಗಳನ್ನ ಪಡೆದುಕೊಂಡು ಕೊನೆಗೆ ಒಬ್ಬ ಶಿಕ್ಷಕ ರಾಜಕೀಯ ಮುತ್ಸದ್ದಿಗಳ ಗಮನವನ್ನು ಆಕರ್ಷಣೆ ಮಾಡತಕ್ಕಂಥ ಒಂದು ಹಂತಕ್ಕೆ ಬೆಳೆದು ನಿಂತಿರುವಂತಹ ಒಬ್ಬ ಮಹಾನ್ ವ್ಯಕ್ತಿಯ. ಹೀಗೆ ಮನುಷ್ಯ ಬಹಳಷ್ಟು ಅಧ್ಯಯನಶೀಲನಾದಾಗ ಅನೇಕ ವಿಚಾರಗಳು ಅನಾವರಣಗೊಳ್ಳುತ್ತವೆ. ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗೋದು ನಮ್ಮ ಸಾಧನಾ ಪಥದಲ್ಲಿ ನಾವು ನಿರಂತರವಾಗಿ ನಾವು ಪ್ರಯಾಣ ಮಾಡ್ತಾ ಇದ್ದಾಗ ಮಾತ್ರ. ಆ ಹಾದಿಯಲ್ಲಿ ನಡೆದಿರ್ತಕ್ಕಂಥ ಒಬ್ಬ ಮಹಾನ್ ಚೇತನ ಇವತ್ತಿಗೂ ಕೂಡ ಪ್ರಸ್ತುತವಾಗಿ ನಮ್ಮ ಇಡೀ ಶಿಕ್ಷಕ ಸಂಕುಲಕ್ಕೆ ಒಬ್ಬ ಮಾದರಿಯಾಗಿ ಇವತ್ತು ಅವರನ್ನು ನಾವೆಲ್ಲರೂ ನೆನಪು ಮಾಡಿಕೊಳ್ತೇವೆ. ವ್ಯಕ್ತಿ ನೋಡ್ರಿ, ಅನೇಕ ವ್ಯಕ್ತಿಗಳು ಹುಟ್ಟುತ್ತಾರೆ, ಅವರು ಸಾಯ್ತಾರೆ, ಆದರೆ ಕೆಲವು ವ್ಯಕ್ತಿಗಳು ತಮ್ಮ ಮರಣಾನಂತರವೂ ಕೂಡ ಮುಂಬರುವ ಪೀಳಿಗೆಯಿಂದ ಸ್ಮರಿಸಲ್ಪಡುತ್ತಾರೆ. ಕಾರಣ ಏನು ಅಂತಂದ್ರೆ ಅವರು ಮಾಡಿರ್ತಕ್ಕಂಥ ಸಾಧನೆ. ಯಾವ ವ್ಯಕ್ತಿ ನೋಡ್ರಿ, ಇವತ್ತ ನಾವು ಏನೆಲ್ಲ ಮಾಡಿದರೂ ಕೂಡ ಎಲ್ಲವನ್ನು ಇಲ್ಲೇ ಬಿಟ್ಟು ಹೋಗ್ಬೇಕಾಗ್ತದೆ. ಯಾವುದನ್ನು ನಾವು ಇಲ್ಲಿ ತಗೊಂಡು ಹೋಗಕ್ಕಾಗುವುದಿಲ್ಲ. ನಿಮ್ಗೆ ಗೊತ್ತಿರಬೇಕು, ಈ ಸಿಖ್ಖರ ಗುರು ಯಾರು, ಗುರು ಗೋವಿಂದ್ ಸಿಂಗ್, ಹೌದಲ್ಲೋ, ಅವರು ಒಮ್ಮೆ ಏನಂದ್ರು, ವಯಸ್ಸಾದ್ಬಿಟ್ಟೆ, ಹೌದಲ್ಲೋ, ಗುರುನಾನಕರು, ಅವರು ಗುರು ಗೋವಿಂದ್ ಸಿಂಗ್ನು ಅವರು ಶಿಕ್ಷಕರು, ಅವರು ಸಿಖ್ಖರ ಗುರುನೇ. ಗುರುನಾನಕರು ವಯಸ್ಸಾದ ಕೂಡಲೇ ತಮ್ಮ ಪತ್ನಿಗೆ ಹೇಳಿದ್ರಂತ, ಏನು ಅಂತಂದ್ರೆ ಅವ್ರಿಗೆ ಈ ಸೂಜಿ ಮೇಲೆ ಭಾಳ ಇದಿರ್ತಾವ. ಅವರು ಅರಬಿ ತಮ್ಮ ಹೊಲ್ಕೊತಿದ್ರಲ್ಲ, ಅದಕ್ಕೆ ಈಗ ನಾನು ಸ್ವರ್ಗಕ್ಕೆ ಹೋಗಾಮದೀನಿ, ಮೇಲೆ ಹೋಗಾಮದೀನಿ, ನನ್ನ ಸೂಜಿ ಕೊಡುವ ಅಂತ ಕೇಳಿದ್ರು ನಮ್ಮ ಧರ್ಮ ಪತ್ನಿಗೆ. ಕೇಳಿದ ಕೂಡಲೇ ಅವ್ರ ಧರ್ಮ ಪತ್ನಿ ಅವ್ರಿಗಿಂತಲೂ ಕೂಡ ಮಹಾಜ್ಞಾನಿಯಾಗಿದ್ದು, ಆಕೆ ಹೇಳಿದ್ದು ಏನಂತ ಹೇಳಿ, ಇಲ್ಲ ನೀವು ಮುಂದೆ ನಡೀರಿ, ನಾನು ತಗೊಂಡು ಬರ್ತೀನಿ ಅಂತ ಹೇಳಿ ತಿಳ್ಕೊಂಡು. ನಾವು ಅಲ್ಲಿ ಹೋಗ್ಬೇಕಾದ್ರೆ ಇದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು ಅನ್ನುವಂಥದ್ದು ಮಹಾಜ್ಞಾನಿಯಾಗಿರ್ತಕ್ಕಂಥ ಗುರುನಾನಕರಿಗೂ ಕೂಡ ಒಮ್ಮೊಮ್ಮೆ ಗೊಂದಲವನ್ನು ಉಂಟು ಮಾಡ್ತು. ಇವರೆಲ್ಲೋ ತಪ್ಪಾಕತ್ಯಾರ,
ಸುಮ್ಮ ಅವರು ಸಮಾಧಾನ ಹೇಳಿ ನೀವು ಮುನ್ನಡೀರಿ, ನಾನು ತಗೊಂಡು ಬರ್ತೀನಿ ಅಂದ್ರೆ ಅದರ ಒಂದು ಸೂಜಿಯನ್ನು ಕೂಡ ನಮ್ಗೆ ಅಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಏನೆಲ್ಲ ಮಾಡಿರುವುದನ್ನ ನಾವೆಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕಾಗ್ತದೆ. ಅರ್ಥೇ ಗೃಹೇ ನಿವರ್ತಂತೆ ಸ್ಮಶಾನೆ ಮಿತ್ರ ಬಾಂಧವ ಸುಕೃತಂ ದುಷ್ಕೃತಂ ಚೈವ ಗಚ್ಚಂತ ಮನುಗಚ್ಚತಿ. ನಾವು ಗಳಿಸಿರ್ತಕ್ಕಂಥ ಅರ್ಥ ಸಂಪತ್ತು ಅದನ್ನ ನಮ್ಮ ಮರಣಾನಂತರ ನಾವು ಇಲ್ಲೇ ಬಿಟ್ಟು ಹೋಗ್ಬೇಕಾಗ್ತದೆ. ಆಮೇಲೆ ಸ್ಮಶಾನೆ ಮಿತ್ರ ಬಾಂಧವ, ಸ್ಮಶಾನದವರೆಗೆ ನಮ್ಮ ಮಿತ್ರರು ಬಂಧು ಬಾಂಧವರು ಮಾತ್ರ ಬರಬಲ್ಲರು. ಅಲ್ಲಿ ನಂತರ ಯಾರು ಬರ್ತಾರೆ? ಸುಕೃತಂ ದುಷ್ಕೃತಂ ಗಚ್ಚಂತ ಮನುಗಚ್ಚತಿ. ನಾವು ಮಾಡಿರ್ತಕ್ಕಂಥ ಒಳ್ಳೆಯ ಕಾರ್ಯಗಳು, ನಾವು ಮಾಡಿರ್ತಕ್ಕಂಥ ಕೆಟ್ಟ ಕಾರ್ಯಗಳು ಹೇಳ್ತಾ ಸತ್ತು ಅಂತಂದ್ರೂ ಕೂಡ ಓದನಪ್ಪ ಭಾಳ ಚಲೋ ಆತು ಅಂತ ಹೇಳಿ ತಿಳ್ಕೊಂಡು ನೆನಪು ಮಾಡ್ತೇವೆ. ಆದ್ರೆ ಒಬ್ಬ ಸಜ್ಜನ ವ್ಯಕ್ತಿ ಆತ ನಮ್ಮಿಂದ ದೂರ ಹೋದಾಗ ಆತನ ಬಗ್ಗೆ ನಾವು ಬಹಳಷ್ಟು ಮಲಗ್ತೇವೆ. ಇಂಥ ಪುಣ್ಯಾತ್ಮ ಪುಣ್ಯಾತ್ಮ ಅಂತ ಹೇಳ್ತೇವೆ. ಅಂತ ಪುಣ್ಯಾತ್ಮರ ಒಂದು ಸರಣಿಗೆ ಸೇರ್ತಕ್ಕಂಥವರು ಡಾಕ್ಟರ್ ರಾಧಾಕೃಷ್ಣನ್. ತಮ್ಮ ಅಮೋಘವಾಗಿರ್ತಕ್ಕಂಥ ಒಂದು ಸಾಧನೆಯಿಂದ, ಪರಿಶ್ರಮದಿಂದ ಅತ್ಯುನ್ನತ ಸ್ಥಾನವನ್ನ ಪಡೆದ ನಂತರವೂ ಕೂಡ ಅವರಿಗೆ ನಮ್ಮ ಶಿಕ್ಷಕರು ಹೋಗಿ ಗೌರವ ಸಲ್ಲಿಸಲಿಕ್ಕೆ ಹೋಗ್ತಾರೆ. ಅವರ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಹೋದಾಗ ಅವ್ರು ಈ ಮಾತನ್ನು ಹೇಳ್ತಾರೆ. ಇದು ಹೇಗೆ ಬಂತು ಪ್ರಾಯಶಃ ನಿಮ್ಗೆ ಗೊತ್ತೋ ಇಲ್ಲೋ ನನಗೂ ಗೊತ್ತಿಲ್ಲ. ಏನು ಅಂತಂದ್ರೆ ನಾವೆಲ್ಲರೂ ನಿಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ತೇವೆ ಹಾಗೆ ಹೀಗೆ ಅಂತಂದಾಗ ಅವಾಗ ಡಾಕ್ಟರ್ ರಾಧಾಕೃಷ್ಣನ್ರು ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಡ್ರಪ್ಪ, ನಾನು ನಿಮ್ಗೆ ಇರ್ತೀನಿ, ನಾಳೆ ಹೋಗ್ತೀನಿ. ಇದು ಇಡೀ ಶಿಕ್ಷಕ, ನಾನೊಬ್ಬ ಶಿಕ್ಷಕ, ನೀವು ನಿಜವಾಗಿ ನನಗೆ ಗೌರವ ಕೊಡಬೇಕಾದ್ರೆ ಶಿಕ್ಷಕನಿಗೆ ಗೌರವ ಕೊಡಬೇಕು. ಅದಕ್ಕೆ ಶಿಕ್ಷಕರ ಒಂದು ದಿನಾಚರಣೆಯಾಗಿ ನನ್ನ ನೀವು ಆಚರಣೆ ಮಾಡ್ಬೇಕು ಹೋಗ್ರಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಇವತ್ತಿಗೆ ಆ ಒಂದು ಡಾಕ್ಟರ್ ರಾಧಾಕೃಷ್ಣನ್ರ ಒಂದು ಜನ್ಮ ದಿನಾಚರಣೆ ನಾವು ಏನು ಮಾಡ್ತೇವೆ, ಜಯಂತಿಯನ್ನು ಶಿಕ್ಷಕರ ಒಂದು ದಿನಾಚರಣೆಯಾಗಿ ಆಚರಣೆ ಮಾಡ್ತೇವೆ. ಯಾಕೆ ಶಿಕ್ಷಕಗ ಇವತ್ತು ಇಲ್ಲಿ ಗೌರವ ಸಿಗಬೇಕು ಅನ್ನುವಂಥದ್ದು ಅಂದರೆ, ಒಬ್ಬ ಶಿಕ್ಷಕ ಒಂದೊಂದು ಜನಾಂಗದ ಒಂದು ನಿರ್ಮಾಣವನ್ನು ಮಾಡ್ತಾನೆ. ಇವತ್ತು ನಿಮ್ಗೆ ಅಲ್ಲಿ ಒಂದು ಫೋಟೋ ಹಾಕಿದ್ದೀರಿ ನೀವು, ಯಾವುದು ಅಂತಂದ್ರೆ ಆಚಾರ್ಯ ಚಾಣಕ್ಯನ ಒಂದು ಫೋಟೋ ಹಾಕಿದ್ದೆ, ಹೌದಿಲ್ಲ? ಅದನ್ನು ಯಾಕೆ ಹಾಕಿದ್ದೇವೆ ನಾವು ಇವತ್ತ? ಅದು ಯಾವಾಗ ಕ್ರಿಸ್ತ ಶಕ ಪೂರ್ವದಲ್ಲಿ ಆಗಿ ಹೋಗಿರ್ತಕ್ಕಂಥ ಮಹಾನ್ ಗುರು, ಆತ ಇಡೀ ದೇಶದ ಚಿತ್ರವನ್ನೇ ಬದಲಾಯಿಸಿರ್ತಕ್ಕಂಥ ವ್ಯಕ್ತಿ. ಇಡೀ ದೇಶದ ಚಿತ್ರವನ್ನೇ ವಿದೇಶಿಯರ ಒಂದು ಆಕ್ರಮಣಕ್ಕೆ ಗುರಿಯಾಗಿ ಭಾರತ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅದರ ರಕ್ಷಣೆಗೆ ಹೋಗಿ ಆತ ನಂದವಂಶದ ರಾಜನ ಹತ್ರ ಹೋಗ್ತಾನೆ, ಘನಾನಂದನ ಹತ್ರ ಹೋಗ್ತಾನೆ. ನಿನ್ನಲ್ಲಿ ದೊಡ್ಡ ಸೈನ್ಯ ಇದೆ, ಅಲೆಕ್ಸಾಂಡರ್ ಇಲ್ಲಿ ಆಕ್ರಮಣ ಮಾಡ್ತಾ ಇದ್ದಾನೆ, ಒಂದು ವೇಳೆ ಈ ದೇಶ ಅದು ಪರರ ಅಧೀನ ಆಗಿಬಿಡ್ತು ಅಂತಂದ್ರೆ ಅದನ್ನು ಉಳಿಸುವುದು ಕಠಿಣ, ಅದಕ್ಕೋಸ್ಕರ ನೀನು ರಕ್ಷಣೆ ಮಾಡು ಅಂತ ತಿಳ್ಕೊಂಡು ಅಂಗಲಾಚಿ ಬೇಡಿಕೊಂಡಾಗ ಆತ ಆ ಆಚಾರ್ಯ ಚಾಣಕ್ಯನನ್ನ ಅಪಮಾನ ಮಾಡಿ ಆತನ ಒಂದು ಜಟೆಯನ್ನ ಆತ ಬಿಚ್ಚಿಕೊಳ್ತಕ್ಕಂಥ ಪ್ರಸಂಗ ಬರ್ತದೆ. ಹಿಡಿದು ಎಳೆದಾಡಿ ಚೆಲ್ಲಿ ಬಿಡ್ತಾನೆ ಆತನ ಮೇಲಿನ ಶೇಡಿಗಾಗಿ ಆತ ಮಾಡಲಿಲ್ಲ. ಆತ ಹೋಗಿರುವಂತಹ ಉದ್ದೇಶ ಏನಿತ್ತು ಅಂತಂದ್ರ ಈ ದೇಶದ ರಕ್ಷಣೆಯನ್ನ ನಾನು ಮಾಡುವ ಅಂತ ಹೇಳಿ ತಿಳ್ಕೊಂಡು ಹೇಳಿದಾಗ ಅದನ್ನು ನಿರಾಕರಣೆ ಮಾಡಿ ಅಪಮಾನ ಮಾಡಿರ್ತಕ್ಕಂಥ ಚಾಣಕ್ಯನನ್ನ ಹೊರದಬ್ಬಿದಾಗ ಪ್ರತಿಜ್ಞೆಯನ್ನು ಮಾಡ್ತಾನೆ. ಏನು ಅಂತಂದ್ರೆ, ಒಬ್ಬ ರಾಜ ಅಂದ್ರೆ ಏನು ಅಂತಾರೆ, ರಾಜ ಅಂದ್ರ ರಜ ಅಂದ್ರೆ ಧೂಳು, ಧೂಳಿನಿಂದ ಮೇಲೆದ್ದು ಬಂದಿರತಕ್ಕಂಥ ಅವನು ರಾಜ. ಈ ಧೂಳನ್ನ ನೀನು ಮರಿತೀಯ ಅಂದ ಮೇಲೆ ನಿನ್ನನ್ನು ಧೂಳೀಪಟ ಮಾಡ್ತೀನಿ ಅಂತ ತಿಳ್ಕೊಂಡು ಪ್ರತಿಜ್ಞೆ ಮಾಡಿ ಆಸ್ಥಾನದಿಂದ ಹೊರಗೆ ಬಂದು ಅಲ್ಲಿ ಯಾವುದೋ ಒಂದು ಹುಡುಗ ಗುಲಾಮಗಿರಿಯ ಒಂದು ಸಂಕೋಲಿಯಲ್ಲಿ ಒದ್ದಾಡತಕ್ಕಂಥ ಒಂದು ಪ್ರತಿಭಾವಂತ ಒಬ್ಬ ವಿದ್ಯಾರ್ಥಿಯನ್ನು ನೋಡ್ತಾನೆ. ಆ ವಿದ್ಯಾರ್ಥಿಯಲ್ಲಿ ಅಖಂಡ ಭಾರತ ನಿರ್ಮಾಣ ಮಾಡತಕ್ಕಂಥ ಮಹಾನ್ ಶಕ್ತಿಯನ್ನ ಆತ ಅಲ್ಲಿ ಆ ಹುಡುಗನ ಮುಖವನ್ನು ನೋಡಿ ತಿಳಿದುಕೊಳ್ತಾನೆ. ಆತನನ್ನ ಆ ಒಬ್ಬ ಏನು ಗುಲಾಮಗಿರಿ ಇದನ್ನು ನಡೆಸ್ತಕ್ಕಂಥ ಅದರ ದಾಸ್ಯದ ಒಬ್ಬ ಮಾಲೀಕನನ್ನ ಅವನಿಗೆ ದುಡ್ಡು ಕೊಟ್ಟು ತಗೊಂಡು ಬಂದು ಆತನನ್ನ ತರಬೇತಿ ಕೊಟ್ಟು ಮಾರ್ಗದರ್ಶನ ಮಾಡಿ ಘನಾನಂದನ ವಿರುದ್ಧವಾಗಿ ಒಂದು
ದೊಡ್ಡ ಪ್ರಮಾಣದ ಸೈನ್ಯವನ್ನ ಕಟ್ತಾನೆ. ಧನಾನಂದನನ್ನು ಸೋಲಿಸುವುದರ ಜೊತೆಗೆ ಅಲೆಕ್ಸಾಂಡರ್ನನ್ನು ಕೂಡ ಅಲ್ಲಿ ವಾಪಸ್ ಕಳಿಸ್ತಕ್ಕಂಥದ್ದು. ಅಲ್ಲಿ ಆತನ ಮಿನಿಸ್ಟ್ರಿ ಬೇರೆ ಇರ್ತಾನ, ಅಲೆಕ್ಸಾಂಡರ್ನ ಒಬ್ಬ ಸೇನಾಧಿಪತಿ ಸೆಲಿಕಸ್ ನಿಕೇಟರ್ ಅಂತ ಹೇಳಿ, ಆತನನ್ನು ಕೂಡ ಕಳಿಸಿಕೊಡ್ತಕ್ಕಂಥ. ಆತನಿಗೆ ಅಲೆಕ್ಸಾಂಡರ್ ಏನು ಈ ಪೌರಸ್ ತೊರೆ ಜೊತೆ ಹೋಗಿ ವಾಪಸ್ ಹೋಗಿಬಿಡ್ತಾನಲ್ಲ, ಅದರ ನಂತರ ಇಲ್ಲಿ ಸೆಲಿಕಸ್ ನಿಕೇಟ್ನ ಆಕ್ರಮಣವನ್ನ ತಡೆ ಹಿಡಲಿಕ್ಕೆ ಚಂದ್ರಗುಪ್ತ ಬಹಳಷ್ಟು ಪ್ರಯತ್ನ ಪಟ್ಟಿರ್ತಕ್ಕಂಥ. ಒಬ್ಬ ವ್ಯಕ್ತಿಯ ಮುಖಾಂತರ ಇಡೀ ದೇಶದ ಶಕ್ತಿಯನ್ನು, ಸುಪ್ತ ಶಕ್ತಿಯನ್ನ ಜಾಗೃತ ಮಾಡತಕ್ಕಂಥ ಒಂದು ಸಾಮರ್ಥ್ಯವನ್ನ ಒಬ್ಬ ಶಿಕ್ಷಕ ಹೊಂದಿರ್ತಾನೆ, ಒಬ್ಬ ಗುರು ಹೊಂದಿರ್ತಾನೆ. ಹಾಗೆ ಗುರುವಿನ ಸ್ಥಾನ ಯಾಕೆ ದೊಡ್ಡದು ಅಂತಂದ್ರ ಈ ಕಾರಣಕ್ಕಾಗಿ ದೊಡ್ಡದು ಅನ್ನೋದು. ನಾವು ಕೇವಲ ಈ ಉದಾಹರಣೆಗಳ ಮುಖಾಂತರ ಇವತ್ತಿನ ಪೀಳಿಗೆಯ ಮನಸ್ಸಿನಲ್ಲಿ ಒಂದು ರೀತಿಯ ಭರವಸೆಯನ್ನು ಮೂಡಿಸ್ಲಿಕ್ಕೆ ಆಗುವುದಿಲ್ಲ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಶಿಕ್ಷಕರಾಗಿರ್ತಕ್ಕಂಥವ್ರು ನಾವು ಬರೇ ಅವರು ಹೀಗಿದ್ರು ಇವ್ರು ಹಾಗಿದ್ರು ಅದೆಲ್ಲ ಪಾಸ್ಟ್ ಏನೈತಲ್ಲ, ಲೆಟ್ ಪಾಸ್ಟ್ ಬಿ ಬೆರಿಡ್ ಇನ್ ದಿ ಲಿಂಬೋ ಆಫ್ ಫಾರ್ಗೆಟ್ಫುಲ್ನೆಸ್, ಅದು ಜಸ್ಟ್ ಫಾರ್ ದಿ ಸೇಕ್ ಆಫ್ ರೆಫರೆನ್ಸ್. ಅದನ್ನು ಕೇವಲ ನಾವು ಮುಂದೆ ಹೋಗಲಿಕ್ಕೆ ಅದೊಂದು ಮಾರ್ಗಸೂಚಿ ಆಗಬೇಕೇ ಹೊರತು ಅದೇ ಮಾರ್ಗವಾಗಬಾರ್ದು. ನಾವು ಕೂಡ ಏನ್ ಮಾಡಬೇಕು, ಆ ಹಾದಿಯಲ್ಲಿ ಎತ್ತಿ ಹೆಜ್ಜೆ ಇಟ್ಟು ನಡೆದಿದ್ದೇವೆ ಅನ್ನೋದನ್ನು ತಿಳ್ಕೊಳ್ಬೇಕು. ನಾವೇನ್ ಮಾಡ್ತೇವೆ, ಭಾಷಣ ಮಾಡುವಾಗ ಚಾಣಕ್ಯ ಆಗಿದ್ದ ಸ್ವಾಮಿ ವಿವೇಕಾನಂದರು ಇವರು ಇಲ್ಲೊಂದು ಫೋಟೋ ಹಾಕಿದ್ದೀರಿ. ಆ ರೀತಿ ಸ್ವಾಮಿ ವಿವೇಕಾನಂದರು ಒಬ್ಬರು ಶ್ರೇಷ್ಠ ಜಗತ್ಪ್ರತಿ ಸನ್ಯಾಸಿಯಾಗಿ ಭಾರತದ ಹಿಂದುತ್ವವನ್ನ ಇಡೀ ಜಗತ್ತಿನಲ್ಲಿ ಅವರು ಹೇಳಿ ಬಂದಿರ್ತಕ್ಕಂಥವ್ರು, ಜನಜಾಗರಣ ಮಾಡಿರ್ತಕ್ಕಂಥವ್ರು, ಸ್ವಾಭಿಮಾನದ ಕಿಡಿಯನ್ನು ವರ್ತಿಸ್ತಕ್ಕಂಥವ್ರು. ಇನ್ನು ಈ ಕಡೆ ಶಿವಾಜಿ ಫೋಟೋ ಹಾಕಿದ್ದೀರಿ ನೀವು. ಆ ಶಿವಾಜಿ ಏನು ಅಂತಂದ್ರೆ ಅತ್ಯಂತ ಸಂಕ್ರಮಣ ಕಾಲದಲ್ಲಿ ಇಡೀ ದೇಶ ಮೊಘಲರ ಒಂದು ಏನು ಅಧೀನಕ್ಕೆ ಒಳಗಾಗುವ ಸಂದರ್ಭದಲ್ಲಿ ದಕ್ಷಿಣ ಭಾಗದಲ್ಲಿ ಕೋಲ್ ಮಿಂಚಿನಂತೆ ಮಿಂಚಿ ಮರೆಯಾಗಿರ್ತಕ್ಕಂಥ ವ್ಯಕ್ತಿ. ಅಂಥವರ ಒಂದು ಇತಿಹಾಸವನ್ನು ನಾವು ಪ್ರೇರಣೆಗಾಗಿ ಪಡೆದುಕೊಳ್ಳಬೇಕು. ಆ ಪ್ರೇರಣಾ ಸ್ರೋತವನ್ನ ಶಿಕ್ಷಕರಾಗಿರ್ತಕ್ಕಂಥವರು ಧಾರಣೆ ಮಾಡಬೇಕು. ಅದು ನಾವು ಬಿಟ್ಟು ಏನ್ ಮಾಡ್ತೇವೆ, ನಮ್ಮ ಚರಿತ್ರೆನೇ ಬೇರೆ ಇರ್ತದೆ. ನಾವು ಅವ್ರ ಚರಿತ್ರೆ ಮುಖಾಂತರನ ನಿಮ್ಮನ್ನ ನಾವು ಇಲ್ಲಿ ಹುರಿದುಂಬಿಸ್ತೇವೆ ಅಂತಕ್ಕಂಥದ್ದು ಸಾಧ್ಯ ಆಗುದಿಲ್ಲ. ಒಂದು ಉದಾಹರಣೆ ಹೇಳಿಬಿಡ್ತೇನೆ. ಏನು ಅಂದ್ರೆ, ಈ ಹಿಂದೆ ರೋಲ್ಸ್ ರಾಯ್ ಕಾರುಗಳಂತ ಹೇಳಿ ನೀವು ನೋಡಿರ್ಬೇಕಲ್ಲ, ಅದ್ರ ಬಗ್ಗೆ ಅವು ಬಹಳ ಅತ್ಯಂತ ಲಕ್ಸುರಿ ಕಾರು. ದೊಡ್ಡ ದೊಡ್ಡ ರಾಜ ಮಹಾರಾಜರು ಅವುಗಳನ್ನ ತಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಹೇಳಿ ಮಾಡಿಸ್ಕೊಳ್ತಕ್ಕಂಥ ಬಹಳ ಕಾಸ್ಟ್ಲಿ ಕಾರ್. ಅದು ಅತ್ಯಂತ ಲಕ್ಸುರಿ ಕಾರ್. ಅದಕ್ಕೆ ಒಬ್ಬ ಮಹಾರಾಜ ಏನ್ ಮಾಡಿದ, ಒಂದು ಕಾರ್ ಆರ್ಡರ್ ಮಾಡಿದ. ಕಾರ್ ರೆಡಿ ಆಯ್ತು. ರೆಡಿ ಅದಕ್ಕೊಂದು ದೊಡ್ಡ ರೋಲ್ಸ್ ರಾಯ್ ಕಾರಿಗೆ ಒಂದು ದೊಡ್ಡ ಹಿಸ್ಟ್ರಿನ ಐತದ. ಕಾರ್ ರೆಡಿ ಆಯಿತು, ಫೋನ್ ಬಂತು, ಹೀಗೆ ಕಾರ್ ರೆಡಿ ಆಗಿದೆ ಅಂತ ಹೇಳಿ ಯಾರಾದರೂ ಅದನ್ನು ಬಂದು ಟ್ರಯಲ್ ನೋಡ್ರಿ. ಟ್ರಯಲ್ ನೋಡಿದ ಮೇಲೆ ಅದನ್ನ ಫೋನ್ ಬರೋದು. ಮಹಾರಾಜರು ಹೇಳಿದರು, ದಿವಾನರಿಗೆ ಕಳಿಸ್ಕೊಡ್ರಿ, ಹೋಗಿ ಅದನ್ನ ನೋಡಿಕೊಂಡು ಆ ಕಾರ್ ಎಲ್ಲ ಹೆಂಗೆ ಮಾಡ್ಯಾರ, ಏನು ಮಾಡ್ಯಾರ, ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಮಾಡ್ಯಾರ ಎಲ್ಲ ನೋಡ್ಕೊಂಡು ಬರ್ರಿ ಹೋಗ್ರಿ. ಹೋದ್ರು, ಕಾರ್ನಾಗ ಕೂತರು. ಮ್ಯಾನೇಜರ್ ಹಿಂದೆ ಕೂತ, ಡ್ರೈವರ್ ಏನೈತಿ ಗಾಡಿ ಹೊಡಿದ. 100 ಕಿಲೋಮೀಟರ್ ಹೋಗಿ ಕಾರ್ ಓದಿದ್ದ ಗೊತ್ತಾಗಲ್ಲ, ಫಾಸ್ಟ್ ಹೋಗಿ 100 ಕಿಲೋಮೀಟರ್ ಆಗ ಬಂದಾಗಿತ್ತು. ಬಂದಾಗ ಕಾರ್ ಇದು ಹೆಂಗೆ ಬಂದಾತು ಅಂತ ಕೇಳಿದ ದಿವ. ನೋಡಿದ್ರು, ಬಾನೆಟ್ ಎತ್ತು ನೋಡಿದ್ರು. ಅಲ್ಲಿ ನೋಡ್ತಾರೆ, ಇಂಜಿನ್ ಇದ್ದಿದ್ದಿಲ್ಲ. ಆ ದಿವಾನ್ ಕೇಳಿದ, ಅಲ್ಲಿ 100 ಕಿಲೋಮೀಟರ್ ಬಂದೇವಿ, ಎಂಜಿನ್ ಇಲ್ಲ, ಮತ್ತು ಹೆಂಗೆ ಕಾರ್ ಓಡ್ತು? ಅವ ಮ್ಯಾನೇಜರ್ ಕೂತಿದ್ದ, ನಮ್ಮ ಕಂಪನಿ ಹೆಸರು ಮೇಲೆ ಓಡಿತೀರಿ ಅಂತ ಹೇಳಿದ. ಅರ್ಥ ನಿಮ್ಗೆ? ಎಂಜಿನ್ ಇರ್ದಿದ್ರು ಕಂಪನಿ ಹೆಸರು ಮೇಲೆ ಓಡಿ. ಹಂಗೆ ಆಚಾರ್ಯ ಚಾಣಕ್ಯನ ಕಂಪನಿ ಮೇಲೆ, ಛತ್ರಪತಿ ಶಿವಾಜಿ ಮಹಾರಾಜರ ಸಾಧನೆ ಮೇಲೆ, ಸ್ವಾಮಿ ವಿವೇಕಾನಂದರ ಸಾಧನೆ ಮೇಲೆ ನಾವು ಎಷ್ಟು ದಿವಸ ಅಂತ ನಾವು ಈ ಜನರಿಗೆ ಅದನ್ನ ನಾವು ವಿಚಾರ ಮಾಡೋದು. ನಾವು ಶಿಕ್ಷಕರಾಗಿರ್ತಕ್ಕಂಥವರು
ಶಿವಾಜಿಯ ಕ್ಷಾತ್ರ ಒಂದು ತೇಜಸ್ಸನ್ನು ಧಾರಣೆ ಮಾಡಿಕೊಂಡಿದ್ದೇವೆ. ಸ್ವಾಮಿ ವಿವೇಕಾನಂದರ ಒಂದು ಶ್ರೇಷ್ಠ ಸನ್ಯಾಸತ್ವದ ಗುಣಗಳನ್ನು ನಾವು ಅಳವಡಿಸಿಕೊಂಡಿದ್ದೇವೆ. ಆಚಾರ್ಯ ಚಾಣಕ್ಯರ ಒಂದು ಪಾಂಡಿತ್ಯವನ್ನು ನಮ್ಮಲ್ಲಿ ನಾವು ಪಡೆದುಕೊಂಡಿದ್ದೇವೆ ಅನ್ನೋದನ್ನು ನಾವು ಕೂಡ ಸ್ವಲ್ಪ ಅವಲೋಕನ ಮಾಡಿಕೊಳ್ಳಲಿಕ್ಕೆ ಈ ಶಿಕ್ಷಕರ ದಿನಾಚರಣೆ ಒಂದು ವೇದಿಕೆಯಾಗುತ್ತದೆ. ಕೇವಲ ಇದು ಆಚರಣೆಗೆ ಸೀಮಿತ ಆಗಬಾರ್ದು. ಇದು ನಾವು ಬರೀ ಅದರ ಹೆಸರು ಮೇಲೆ ನಾವು ಏನ್ ಬೇಕಾದ್ ಮಾಡ್ತೀವಿ, ಅದರ ಹೆಸರು ಮೇಲೆ ಗಾಡಿ ಓಡಿಸ್ಕೋತ ಹೋದ್ರೆ ಇವತ್ತು ಕೇಳಾಗಿಲ್ಲ. ಇವತ್ತು ನಮ್ಮ ಹುಡುಗರು ಭಾಳ ಮಂದಿ ಎಷ್ಟೋ ಮಂದಿ ಹೇಳ್ತಿರ್ತಾರೆ, ಶಿಕ್ಷಕರು ತಮ್ಮ ಕುತ್ಕೊಂಡು ಮಾತಾಡ್ತಿರ್ತಾವ, ಹುಡುಗರು ಮಾತಾ ಕೇಳಂಗಿಲ್ಲ. ನಾವೇನ್ ಹೇಳ್ತಿರ್ತೇವೆ ಅವ್ರು ತಮ್ಮ ನಡೆಸಿರ್ತಾವ, ಹುಡುಗರು ಒಟ್ಟ ಮಾತಾ ಕೇಳಂಗಿಲ್ರಿ, ಲಕ್ಷ್ಯ ಇಲ್ರಿ, ಯಾರಿಲ್ರಿ, ಇದಿಲ್ರಿ ಅಂತ ಹೇಳಿ ವಿ ಆಲ್ವೇಸ್ ಗೋ ಆನ್ ಬ್ಲೇಮಿಂಗ್ ಅಂಡ್ ಅಕ್ಯೂಸಿಂಗ್ ದಿ ಸ್ಟೂಡೆಂಟ್ಸ್, ಫಾರ್ಗೆಟಿಂಗ್ ಅವರ್ ಓನ್ ರೆಸ್ಪಾನ್ಸಿಬಿಲಿಟಿ. ನಮ್ಮ ಜವಾಬ್ದಾರಿಯನ್ನು ನಾವು ಮರೆತು ಎಲ್ಲವನ್ನ ಅವ್ರ ಮೇಲೇನ ಹಾಕ್ತೀವಿ. ಅದು ಕೂಡ ಏನು ಉಪಯೋಗ ಆಗೋದಿಲ್ಲ. ಇವತ್ತು ಹುಡುಗರಿಗೆ ಅರ್ಥ ಮಾಡ್ತಾರೆ, ನನಗೂ ಗೊತ್ತ. ಯಾಕಂತಂದ್ರೆ ನಾನು ಈಗ ಈಗ ಒಂದು ಸ್ವಲ್ಪ ನೀವು ಇನ್ನೊಂಚೂರು ಸಣ್ಣವ್ರು ಅದಿರಿ, ಈಗ PUC ಅದಿರಿ, ಹೀಗಾಗಿ ಒಂದು ಸ್ವಲ್ಪ ಚೂರು ಮಾತು ಕೇಳ್ತೀರಿ. ನೀವು ಡಿಗ್ರಿ ಬಂದ ಕೂಡಲೇ ನಿಮ್ಮ ಮನೆ ಬರೋದು ಅಲ್ಲಿಗೆ ಬರೋದು. ಅದಕ್ಕೆ ಇವತ್ತು ಶಿಕ್ಷಕರ ಕೈಯಲ್ಲಿ ಒಂದು ದೊಡ್ಡ ಅಪಾಸಿಟಿ. ನಾವೇನು ಮಾಡಾಕತ್ತೇವೆ ಅಂದ್ರೆ ನಮ್ಮ ಜವಾಬ್ದಾರಿಯನ್ನು ಬಿಟ್ಟು ಉಳಿದವ್ರು ನೋಡಕ್ ವಿ ಆರ್ ಕಂಪೇರಿಂಗ್ ಅವರ್ಸೆಲ್ಸ್ ವಿತ್ ದಿ ಅದರ್ ಕ್ಯಾಟಗರೀಸ್. ಅವರಿಂದ ಭಾಳ ದೊಡ್ಡ ಲಾಸ್ ಆಗ್ತತಿ ಅಂತ ನಾವೇನು ತಿಳ್ಕೊಂಡೇವಲ್ಲ, ನಮ್ಮಿಂದನೂ ಕೂಡ ಅಷ್ಟೇ ದೊಡ್ಡ ಪ್ರಮಾಣದ ಲಾಸ್ ಆಗ್ತದೆ. ಶಿಕ್ಷಕನಾಗಿರ್ತಕ್ಕಂಥವನು ಪ್ರತಿನಿತ್ಯ ತನ್ನ ಒಂದು ಅಧ್ಯಯನಶೀಲತೆಯನ್ನು ಯಾವಾಗಲೂ ಕೂಡ ಕಳೆದುಕೊಳ್ಳಬಾರದು. ನಿಮಗೆ ತಿಳಿಲಿ ಬಿಡ್ಲಿ ದಿನಂಪ್ರತಿ ನಾವು ಒಂದಿಷ್ಟು ಅಧ್ಯಯನವನ್ನು ಮಾಡಲೇಬೇಕು. ಇದು ನಮ್ಮ ಧರ್ಮ. ಯಾಕೆ ನಾವು ಶಿಕ್ಷಕರಾಗಿದ್ದೇವೆ. ಇದು ಒಂದು ನೋಬಲ್ ಪ್ರೊಫೆಷನ್ ಇದೆ ಶಿಕ್ಷಕ ವೃತ್ತಿ ಅಂತಕ್ಕಂಥದ್ದು. ಇವತ್ತು ನೋಡ್ರಿ, ಒಬ್ಬ ಎಂಜಿನಿಯರ್ ಫಾಲ್ಟ್ ಮಾಡಿದ್ರೆ ಭಾಳ ಒಂದು 2-3 ಬ್ರಿಡ್ಜ್ ಕೆಡಿಬೋದು. ಒಬ್ಬ ಡಾಕ್ಟರ್ ಏನಾದ್ರೂ ಸುಮಾರು ಹೊತ್ತು ಸರಿಯಾಗಿ ಕಲಿಯಿಲ್ಲ ಅಂತಂದ್ರೆ ಒಂದು 2-3 ಪೇಷಂಟನ್ನು ಕೊಲ್ಲಬಹುದು. ಆದ್ರೆ ಒಬ್ಬ ಶಿಕ್ಷಕ ಏನಾದರೂ ತಪ್ಪು ಮಾಡಿದರೆ ಇವತ್ತಿಷ್ಟೊಂದು ಜನ ಏನಿದ್ದೀರಿ, ಈ ಒಂದು ಪೀಳಿಗೆಯ ಇಡೀ ಭವಿಷ್ಯವನ್ನು ನಾವು ಬಲಿ ತೆಗೆದುಕೊಳ್ತಕ್ಕಂಥದ್ದು. ಹಾಗಾಗಿ ಶಿಕ್ಷಕರಾಗಿರ್ತಕ್ಕಂಥವರು ಹೊಸ ಹೊಸ ವಿಚಾರಗಳನ್ನು ಬೇರೆ ಬೇರೆ ಆಕಾರಗಳ ಮುಖಾಂತರ ಗ್ರಹಣ ಮಾಡ್ತಕ್ಕಂಥದ್ದಾಗಬೇಕು, ಅದನ್ನು ಬೋಧನೆ ಮಾಡ್ತಕ್ಕಂಥ. ಇವತ್ತು ಇನ್ನೂ ಒಂದು ಏನಾಗಿದೆ ಅಂದರೆ, ಇವತ್ತು ಭಾಳ ಟೆಕ್ನಾಲಜಿ ಬಹಳಷ್ಟು ಇವತ್ತು ನಮ್ಮ ಮಧ್ಯದಲ್ಲಿ ಬಂದಿದೆ. ಆ್ಯಂಡ್ ಮೆಜಾರಿಟಿ ಆಫ್ ದಿ ಟೀಚರ್ಸ್ ಆರ್ ನಾಟ್ ಎಕ್ಸ್ಪೋಸ್ ಟು ಆರ್ ಯೂಸ್ ಟು ಟೆಕ್ನಾಲಜಿ. ಇವೆಲ್ಲ ಲೇಟೆಸ್ಟ್ ಏನು ಗ್ಯಾಜೆಟ್ಸ್ ಬಂದಿದ್ದಾವೆ, ಅವುಗಳಿಗೆ ನಾವು ಕೂಡ ಇವತ್ತೇನಾಗಿದ್ದೇವೆ ಅಂತಂದ್ರೆ ಸ್ವಲ್ಪ ಇದರಲ್ಲಿ ಅಜ್ಞಾನದಲ್ಲಿ ಇದ್ದೇವೆ. ನಮಗಿಂತಲೂ ಇವತ್ತು ನೋಡ್ರಿ, ಇವತ್ತು ವಿದ್ಯಾರ್ಥಿಗಳಲ್ಲಿ ನಮಗೂ ಕೂಡ ಏನು ಅನಿಸ್ತತಿ, ಫೋನ್ ಏನ್ರಿ ಗಡಬಡ ಅಂತಂದ್ರೆ ನಾವು ಯಾರ ಕಡೆ ಹೋಗ್ತೇವೆ ಅಂತಂದ್ರೆ ಮನ್ಯಾಗ ಇರುವಂತಹ ಮಕ್ಕಳು ಮೊಮ್ಮಕ್ಕಳು ಇದೇನೋ ಗಡಬಡಾಗಿತ್ತು ನೋಡು ಅಂತ ಕಡೆ ಅವ್ನು ತಿದ್ದಿ ಕೊಡ್ತಾನೆ. ಅಂದ್ರೆ ನಮ್ಗಿಂತಲೂ ಇವತ್ತು ಆ ಹುಡುಗರು ಭಾಳ ಅಡ್ವಾನ್ಸ್ಡ್ ಅದ. ಅವ್ರು ಅಡ್ವಾನ್ಸ್ಡ್ ಆಗಿರುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಅದೇ ಹಳೆಯದನ್ನ CD ಹಾಕ್ತಾ ಹೋದ್ರೆ ಅದು ಅವರನ್ನ ಅಟ್ರಾಕ್ಟ್ ಮಾಡೋದಿಲ್ಲ. ಇವತ್ತ ಜವಾಬ್ದಾರಿ ನೋಡ್ರಿ, ಇವತ್ತು ಶಿಕ್ಷಕರದ್ದು ಎಷ್ಟು ಜವಾಬ್ದಾರಿ ಐತಿ, ಅದಕ್ಕೆ ತಕ್ಕಂತೆ ಪಾಲಕರದು ಐತಿ. 4 ಭಾಗದೊಳಗೆ ಏನಿರ್ತತಿ ಜ್ಞಾನ ನಮಗೆ ಸಿಕ್ಕಿರ್ತದೆ. ಒಂದು 25% ಏನಿರ್ತತಿ ಶಿಕ್ಷಕರದ್ದು ಇರ್ತದೆ, 25% ಪಾಲಕರದ್ದು ಇರ್ತತಿ, 25% ಆ ವಿದ್ಯಾರ್ಥಿಗಳು ಇರ್ತತಿ, 25% ಆ ಪರಿಸರದ. ಒಂದೊಂದು ಭಾಗದಲ್ಲಿ ಆತ ಯಾವ ಪರಿಸರದಲ್ಲಿ ಬೆಳೀತಾನೆ, ಪರಿಸರದ ಪ್ರಭಾವಕ್ಕೂ ಕೂಡ ಆತ ಒಳಗಾಗ್ತಾನೆ. ಇಂತಹ ಒಂದು ಪ್ರಕ್ರಿಯೆಯಲ್ಲಿ ಇವತ್ತು ನಮ್ಮ ಒಂದು ಶಿಕ್ಷಣ ವ್ಯವಸ್ಥೆ ಬಂದು ನಿಂತಿರ್ತಕ್ಕಂಥ ಈ ವ್ಯವಸ್ಥೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕು. ನಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸಬೇಕು ಅಂತಂದರೆ ನಾವು ಯಾವ ರೀತಿಯಾಗಿ ಅವರಿಗೆ ತರಬೇತಿಯನ್ನು ಕೊಡಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು. ಪ್ರಮುಖವಾಗಿ 1-2 ಕಾರಣಗಳನ್ನು ಹೇಳಿ ಮುಗಿಸ್ತೇನೆ ನಾನು. ಯಾಕಂತಂದ್ರೆ ಇವತ್ತು ನಿಮ್ಮ ಗ್ರಾಸ್ಪಿಂಗ್ ಪವರ್ ಎಷ್ಟಪ್ಪ ಅಂದ್ರೆ ಒಂದು 25 ನಿಮಿಷ ಇರ್ತೈತೆ ಅಷ್ಟೇ. ಭಾಳ ಚಲೋ ಮಾತಾಡೋವಂದ್ರೂ ಕೂಡ ಒಂದು 25 ನಿಮಿಷ ಕೇಳ್ತೀರಿ. ಅಲ್ಲಿಂದ ಇಟ್ ಗೋಸ್ ಅಬೌವ್ ಯುವರ್ ಹೆಡ್ಸ್, ನಿಮ್ಮ ತಲೆ ಮೇಲಿಂದ ಬರಬೇಕು.
ಈಗ ಭಾಷಣ ಮಾಡ್ಕೋತ ಒಬ್ಬರು ಭಾಷಣ ಕೇಳಿದ್ರು, ನೋಡ್ರಪ್ಪ ನಿಮಗೂ ಬೇಜಾರಾಗಬಾರ್ದು, ನಮಗೂ ಬೇಜಾರಾಗಬಾರ್ದು. ನನಗೆ ಎಷ್ಟೊತ್ತನ ಮಾತಾಡೋದು ಹೇಳ್ತಿಲ್ಲ ಅಷ್ಟೊತ್ತನ ಮಾತಾಡ್ತಾರೆ. ಅದು ಕೂಡ ಹುಡುಗರು ಕೂತೇನಂದ್ರೆ ನೀವು ಬೇಕಾದಷ್ಟೊತ್ತನ ಮಾತಾಡ್ರಿ, ನಮ್ದೇನು ತಕರಾರಿಲ್ಲ ಅಂದ್ರೆ ನಿಮ್ಮಂತ ಹುಡುಗರು ಇಟ್ಟಿದ್ರು. ನೀವು ಬೇಕಾದಷ್ಟು ಮಾತಾಡ್ರಿ, ನಮಗೇನು ತಕರಾರಿಲ್ಲ, 10 ನಿಮಿಷ ಆಗೋಣ ನಾವು ಹೇಳ್ಬೇಕೇವ್ರಿ ಅಂತ ಹಂಗಾಗಬಾರ್ದು. ಅದಕ್ಕೆ ಇವತ್ತೇನಿದೆ ಅಂತಂದ್ರೆ ಟೆಕ್ನಾಲಜಿ ಬಹಳ, ಅದಕ್ಕೆ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಇದು ಇನ್ಫಾರ್ಮೇಶನ್ ಶಿಕ್ಷಣ. ನಾವಿಲ್ಲಿ ಸ್ಕೂಲ್ ಕಾಲೇಜ್ಗಳಲ್ಲಿ ಪಡೀತಕ್ಕಂಥದ್ದು ಇದು ಮಾಹಿತಿ. ಈ ಮಾಹಿತಿಯನ್ನ ನಮ್ಮ ವಾಸ್ತವಿಕ ಬದುಕಿನಲ್ಲಿ ಯಾವ ರೀತಿ ನಾವು ಅಳವಡಿಸಿಕೊಳ್ಬೇಕು ಅನ್ನೋದಕ್ಕೆ ಈ ಎಲ್ಲ ಅಂಗಗಳು, ಪಾಲಕರಾಗಿರ್ಬೋದು, ವ್ಯವಸ್ಥೆ ಆಗಿರ್ಬೋದು, ಸರ್ಕಾರ, ಸಮಾಜ ಎಲ್ಲವೂ ಕೂಡ ಕಾರಣೀಭೂತಾಗಿರ್ಬೋದು. ಅದಕ್ಕೋಸ್ಕರ ಮಕ್ಕಳಲ್ಲಿ ಅಪಾರವಾಗಿರ್ತಕ್ಕಂಥ ಒಂದು ದೇಶಭಕ್ತಿಯನ್ನು ಮೂಡಿಸ್ತಕ್ಕಂಥ ಕಾರ್ಯವನ್ನು ನಾವು ಪ್ರತಿ ದಿವಸ ಆ ಮಕ್ಕಳ ಮನಸ್ಸಿನಲ್ಲಿ ಒಬ್ಬೊಬ್ಬ ಶ್ರೇಷ್ಠ ದೇಶಭಕ್ತನ ಒಂದು ಚರಿತ್ರೆಯನ್ನ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡಿ, ಭಾರತದ ಗತ ವೈಭವವನ್ನು ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡಿ. ಇಂತಹ ಗತ ವೈಭವ ಗುಲಾಮಗಿರಿಗೆ ಹೇಗೆ ಹೋಯಿತು ಅಂತಕ್ಕಂಥದ್ದನ್ನು ತಿಳಿಸಿಕೊಡ್ಬೇಕು. ಇವತ್ತು ಯಾರ್ದೋ ಒಂದು ಪೋಸ್ಟ್ ಬಂದಿತ್ತು, ನೋಡಿದೆ ನಾನು. ಜಪಾನದಲ್ಲಿ ನಮ್ಮ ದೇಶದ ಒಬ್ಬ ವ್ಯಕ್ತಿ ಸರ್ವಿಸ್ ಮಾಡ್ಲಿಕ್ಕೆ ಹೋಗಿದ್ದ. ನಮ್ಮಲ್ಲಿ ಯಾರಾದರೂ ಇವತ್ತ ಇವ್ರು ಬಂದ್ರು ಅಂದ್ರೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೇವೆ, ಚಹಾ ಕುಡಿಸ್ತೇವೆ, ಮಾಡ್ತೀರಿ ನೀವೆಲ್ಲ. ಯಾರ ಬಂದ್ರೂ ಕೂಡ ಬರ್ರಿ ಸರ್ ಚಹಾ ಕುಡಿದು ಬರ್ರಿ ಅಂತೀರಿ, ನೀವು ಹುಡುಗರು ಬಂದ್ರೆ ಬರ್ರಿ ತಮ್ಮ ಚಹಾ ಕುಡಿ ಬರ್ರಿ ಅಂತೇಳಿ ನಾವು ಕರಿತೀವಿ. ಅಲ್ಲಿ ನೀವು ಒಂದು 2 ವರ್ಷ ನೌಕರಿ ಮಾಡಿದ ಯಾರೊಬ್ರು ಇವ್ನ ದೋಸ್ತರಿದ್ದವರು, ಅಲ್ಲಿ ಕೂಲಿ ಕೆಲಸ ಮಾಡೋರು, ಒಬ್ರು ಶಾಖ ಕರೀಲಿಲ್ಲ. ಕಡಿ ಕರಿಲಾರ್ದಂಗೆ ಆಗಿ ನೋಡಿ ಇವನ ಕೇಳಿದ ಅಂದ್ರು, ನಾ ಇಷ್ಟು 2 ವರ್ಷದಿಂದ ನಿಮ್ಮ ದೇಶದೊಳಗೆ ನೌಕರಿ ಮಾಡ್ತೀನಿ, ನೀವು ಯಾರೊಬ್ರು ನಿಮ್ಮ ಮನೆಗೆ ಕರೀಲಿಲ್ಲ, ಹಂಗ ಈಗ ಅಂತಂದ ಕೂಡಲೇ ಅವ ಹೇಳಿದ, ನಿಮ್ಮ ನೆರಳ ನಮ್ಮ ಮ್ಯಾಲೆ ಬೀಳಬಾರ್ದು ಅಂತ ಕರೆದಿಲ್ಲ ನಾವು. ನಮ್ಮ ನೆರಳು ಏನು ಮಾಡ್ತಿತ್ತು? 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ನಮ್ಮ ದೇಶದ ಮೇಲೆ ಅಮೇರಿಕಾದವರು ಬಾಂಬ್ ಹಾಕಿ, ನಾಗಾಸಾಕಿ, ಹಿರೋಶಿಮಾ ಬಾಂಬ್ ಹಾಕಿದ್ರು. ಆ ಬಾಂಬ್ ಹಾಕಿದ ಕೂಡಲೇ ಜಪಾನ್ ಸಂಪೂರ್ಣ ಜಗತ್ತಿನ ಭೂಕೂಟದಿಂದ ಅದು ಪೂರ್ತಿ ಹಸ್ತಗತ ಆಯಿತು ಅಂತಲೇ ತಿಳ್ಕೊಂಡ್ಬಿಟ್ರು. ಜಪಾನಿಗೆ ಹೇಳಕ್ಕೆ ಸಾಧ್ಯಲ್ಲ. ಆದರೆ ಜಪಾನಿಯರ ಅಂತ ನಿರ್ಧಾರ ಮಾಡಿದರು ಏನು ಅಂತಂದರೆ, ಈ ಒಂದು ವಿನಾಶದ ಕಾರ್ಯದಿಂದ ನಾವು ಫೀನಿಕ್ಸ್ ಪಕ್ಷಿಯ ಥರ ಹೇಗೆ ಹೊರಬರಬೇಕು ಅನ್ನೋದನ್ನ ಅವರು ಸಂಕಲ್ಪ ಮಾಡಿದರು. ಆ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾದರು. ಆಮೇಲೆ ಅಷ್ಟೇ ಅಲ್ಲದೆ ಅವರು ಇವತ್ತು ಅತ್ಯಂತ ಮುಂದುವರಿದ ರಾಷ್ಟ್ರಗಳ ಶ್ರೇಣಿಯಲ್ಲಿ ಕೂಡ ನಿಂತರು. ತಮ್ಮ ಮೇಲೆ ಬಾಂಬ್ ಹಾಕಿರ್ತಕ್ಕಂಥ ಅಮೇರಿಕೆಯ ಮುಂದೆ ತಮ್ಮ ಭಿಕ್ಷಾಜೋಳಿಗೆಯನ್ನು ಹಿಡಿದುಕೊಂಡು ಎಂದೂ ಕೂಡ ಅವರು ಹೋಗಲಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಣ ವ್ಯವಸ್ಥೆ ಏನು ಮಾಡ್ತು ಅಂತಂದ್ರೆ, ಜಪಾನದ ಒಂದು ತರುಣಿಯರಲ್ಲಿ ದೇಶಭಕ್ತಿಯ ಒಂದು ಭಾವನೆಯನ್ನು ಜಾಗೃತಗೊಳಿಸಿ, ಅಪಾರವಾಗಿರ್ತಕ್ಕಂಥ ದೇಶಭಕ್ತಿ ಮನುಷ್ಯನಲ್ಲಿ ಅಗಾಧ ತ್ಯಾಗವನ್ನು ಮಾಡಲಿಕ್ಕೆ ಅಂಥ ಒಂದು ದೇಶಭಕ್ತಿ, ಪ್ರಖರ ದೇಶಭಕ್ತಿಯ ಅವಶ್ಯಕತೆ ಇವತ್ತು ನಮ್ಮ ಜನಾಂಗಕ್ಕೂ ನಮ್ಮ ಪೀಳಿಗೆಗೂ ಕೂಡ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ನಾವು ಶಿಕ್ಷಕರಾಗಿರ್ತಕ್ಕಂಥವರು ನಮ್ಮ ಈ ಭಾವಿ ಪೀಳಿಗೆಯನ್ನ ನಾವು ತಯಾರು ಮಾಡಬೇಕಾಗಿರ್ತಕ್ಕಂಥ ಇದು ದೇಶಭಕ್ತಿಯ ಭಾಗ. ಜಪಾನದ 2 ಪ್ರಯಾಣಿಕರು ಭಾರತದಲ್ಲಿ ರೈಲ್ವೇದಲ್ಲಿ ಹೋಗ್ತಾ ಇದ್ರು. ಹೋಗುವಾಗ ಏಕಾಏಕಿ ಅವರು ರೇಡಿಯೋ ಹಚ್ಕೊಂಡು ಕೇಳ್ತಾ ಹೋಗ್ತಿದ್ರು. ಹೋಗುವಾಗ ಅವರು ಆ ಒಂದು ರೇಡಿಯೋದಲ್ಲಿನೇ ಆ ಸೀಟ್ನಿಂದ ಎದ್ದು ನಿಂತು ಜಪಾನಿ ಭಾಷೆಯಲ್ಲಿ ಏನೋ ಹಾಡಿದ ಮೇಲೆ ಕೂತ ಮೇಲೆ ನಮ್ಮ ಭಾರತೀಯ ಒಬ್ಬ ಈ IAS ಆಫೀಸರ್ ಅವ್ರನ್ನ ಕೇಳಿದ,
ನೀವು ಏಕಾಏಕಿ ಎದ್ದು ನಿಂತ್ರಿ, ಆಮೇಲೆ ಒಂದು ಏನೋ ಹಾಡ ಹಾಡಿದ್ರಿ, ನೀವು ಕೂತ್ರಿ, ಏನಿದು ಯಾಕ ಅಂತ ಕೇಳಿದಾಗ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ಇದೀಗ ತಾನೇ ನಾವು ರೇಡಿಯೋದಲ್ಲಿ ಕೇಳಿರೋದೇನು, ಜಪಾನದಲ್ಲಿ ಭೂಕಂಪ ಆಯಿತು. ಆ ಭೂಕಂಪ ಆಗಿ ಅನೇಕ ಜನರು ಆ ಭೂಕಂಪದಲ್ಲಿ ಅವರು ನಿಧನರಾಗ್ತಾರೆ, ತೀರಿ ಹೋಗ್ತಾರೆ. ನಾವು ಈಗ ಭಾರತದಲ್ಲಿದ್ದೇವೆ, ತಕ್ಷಣ ನಾವು ಜಪಾನಕ್ಕೆ ಹೋಗೋದಕ್ಕೆ ನಮ್ಗೆ ಬರುವುದಿಲ್ಲ. ನಾವು ಇಲ್ಲಿಂದ ನಮ್ಮ ಆ ತೀರಿ ಹೋಗಿರ್ತಕ್ಕಂಥ ನಮ್ಮ ಬಂಧುಗಳ ಒಂದು ಆತ್ಮಕ್ಕೆ ನಾವು ಏನು ಸಾಂತ್ವನವನ್ನು ನೀಡಬೇಕು, ಮುಕ್ತಿಯನ್ನು ನೀಡಬೇಕು ಅಂತಂದರೆ ಅದು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಎದ್ದು ನಿಂತು ಗೌರವಿಸಿ ನಾವು ಜಪಾನದ ರಾಷ್ಟ್ರಗೀತೆಯನ್ನು ಹಾಡಿದೀವಿ ಅಂತ ಹೇಳ್ತೀವಿ. ಇದಕ್ಕೆ ನಾವು ಏನಂತೇವೆ, ದೇಶಭಕ್ತಿಯ ಒಂದು ಪ್ರಖರ ಪ್ರದರ್ಶನ ಅಂತ ನಾವು ಕರೀತೇವೆ. ಇಂಥ ಒಂದು ಅಗಾಧವಾಗಿರ್ತಕ್ಕಂತಹ ಒಂದು ದೇಶಭಕ್ತಿ ಜಪಾನಿಯರಲ್ಲಿರ್ತಕ್ಕಂಥದ್ದು. ಇನ್ನು ಇಸ್ರೇಲಿಗಳಲ್ಲಿರ್ತಕ್ಕಂತಹ ಒಂದು ದೇಶಭಕ್ತಿಯನ್ನು ಕೂಡ ನೋಡಿದರೆ ನೀವು ಕೂಡ ಆಶ್ಚರ್ಯಚಕಿತರಾಗ್ತೀರಿ. ಇಡೀ ಜಗತ್ತಿನಲ್ಲಿ ಹರಿದು ಹಂಚಿ ಹೋಗಿರ್ತಕ್ಕಂಥ ಇಸ್ರೇಲದ ಜನಸಂಖ್ಯೆ, ಇಸ್ರೇಲ್ನಲ್ಲಿರ್ತಕ್ಕಂತಹ ಜನಸಂಖ್ಯೆ ಇವತ್ತು ನಮ್ಮ ಕರ್ನಾಟಕದ 1/4 ಜನಸಂಖ್ಯೆ ಇದೆ. ಹೆಚ್ಚು ಕಡಿಮೆ 1,30,30,40,00,000 40 ಲಕ್ಷ ಇದೆ. ಅದರಲ್ಲಿ 50 ಲಕ್ಷ ಅಮೇರಿಕಾದಾಗ ಇರ್ತಾರ. ಎಲ್ಲೇ ಜಪಾನ್ ಇಸ್ರೇಲಿಯವರು. ಅಮೇರಿಕಾದಂಥವರು ಕೂಡ ಇಸ್ರೇಲ್ ಯುದ್ಧ ಮಾಡಬೇಕಾದ್ರೆ ಆ B-2 ಬಾಂಬರ್ ತಂದು ಇರಾನ್ದಲ್ಲಿ ಹಾಕಬೇಕಾದ್ರೆ ಇಂಥ ಸಣ್ಣ ರಾಷ್ಟ್ರ ಅದು ಈ ಅಮೇರಿಕಾದ ಅಧ್ಯಕ್ಷನನ್ನು ಕೂಡ ಮಣಿಸಬೇಕಾದ್ರೆ ಹೇಗೆ ಅದಕ್ಕೆ ಸಾಧ್ಯ ಆಯಿತು ಅಂತ ನೀವು ಕೇಳ್ತೀರಿ. ಸುತ್ತಮುತ್ತಲು 40-50 ಏನಿದ್ದಾವೆ ಮುಸ್ಲಿಂ ರಾಷ್ಟ್ರಗಳಿದ್ದಾವೆ. ಅವರೆಲ್ಲರೂ ಜೋರು ಮಾಡಿ ಅವರೇನು ಯುದ್ಧ ಮಾಡೋದು ಬೇಕಾಗಿಲ್ಲ, ಅವ್ರು ಒಟ್ಟರು ಕೂಡಿಸಿ ಒಂದೊಂದು ಬಕೆಟ್ ನೀರು ಚೆಲ್ಲಿಬಿಟ್ರೆ ಇಸ್ರೇಲ್ ಪಚ್ಚ ಹೋಗಿಬಿಡ್ತದೆ. ಅಂಥದ್ರೊಳಗೆ ಆ ದೇಶವನ್ನು ಗಟ್ಟಿಯಾಗಿ ಕಟ್ಟಿ ಸ್ವಾಭಿಮಾನದಿಂದ ಬದುಕತಕ್ಕಂಥ ಶಕ್ತಿ ಅವರಿಗೆ ಯಾಕೆ ಬಂತು ಅಂತಂದ್ರೆ ಇಸ್ರೇಲ್ನಲ್ಲಿರ್ತಕ್ಕಂಥ ಏನು ನಾಯಕರಿದ್ದಾರೆ, ಶಿಕ್ಷಕರಿದ್ದಾರೆ, ಅವರಿಗೆ ತಮ್ಮ ಒಂದು ತರುಣ ಪೀಳಿಗೆಯಲ್ಲಿ ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಕಳು ಇರ್ಬೋದು, ಎಲ್ಲರ ಮನಸ್ಸಿನಲ್ಲಿ ದೇಶಭಕ್ತಿಯ ಭಾವನೆಯನ್ನು ಅವರು ನಿರಂತರವಾಗಿ ಅದನ್ನು ಜಾಗೃತವಾಗಿ ಇಟ್ಟಿದ್ದಾರೆ. ಈ ಕಾರಣದಿಂದಾಗಿ ಇಸ್ರೇಲ್ನಲ್ಲಿರ್ತಕ್ಕಂತಹ ಮಗು ಕೂಡ ಬಂಬಾರ್ಡ್ಮೆಂಟ್ ಆಗುವಾಗ ಯಾವ ರೀತಿಯಾಗಿ ಆತ ತಪ್ಪಿಸಬೇಕು ಅನ್ನುವಂಥದ್ದು ಹೋಗ್ತಿದೆ. ಹೆಣ್ಮಕ್ಳು ಕೂಡ ಶಸ್ತ್ರಸಜ್ಜಿತರಾಗಿ ಯುದ್ಧಕ್ಕೆ ಬಂದು ನಿಲ್ಲುವಂತಹ ಒಂದು ಪರಿಸ್ಥಿತಿ ಬಂದಿದೆ. ಹೀಗಾಗಿ 2000 ವರ್ಷಗಳವರೆಗೆ ತಮ್ಮ ಒಂದು ನೆಲೆಯನ್ನು ಕಳೆದುಕೊಂಡಿರ್ತಕ್ಕಂಥ ಸ್ವಾಭಿಮಾನಿ ಜನಾಂಗ ಒಂದೇ ಸಲ ವಿಚಾರ ಮಾಡಿ ಎಷ್ಟೇ ಸಾವು ನೋವುಗಳು ಘಟಿಸಿದರೂ ಕೂಡ ನಾವು ಸ್ವತಂತ್ರರಾಗಬೇಕು ಅಂತಕ್ಕಂಥ ಒಂದು ಅಚಲವಾಗಿರ್ತಕ್ಕಂಥ ಒಂದು ವಿಶ್ವಾಸವನ್ನು ಇಟ್ಟುಕೊಂಡು ಎಕ್ಸೋಡಸ್ ಅಂತ ಹೇಳೋ ಒಂದು ಪುಸ್ತಕ ಇದೆ. ಆ ಮುಖಾಂತರ ಬಂದು ತಾವು ತಮ್ಮ ಒಂದು ನೆಲೆಯನ್ನು ಗುರುತಿಸಿಕೊಳ್ತಾರೆ. ಇನ್ನು ಮೇಲಿಂದ ಇದು ನಮ್ಮ ದೇಶ ಅಂತ ಹೇಳಿ ತಿಳ್ಕೊಳ್ತಾರೆ. ಸುಮಾರು ನಮ್ಮ ದೇಶ ಸ್ವಾತಂತ್ರ್ಯ ಆದ ನಂತರನೇ ಅದು ಕೂಡ ಸ್ವತಂತ್ರವಾಗಿರ್ತಕ್ಕಂಥದ್ದು. ಇವತ್ತು ಅಂತಾರಾಷ್ಟ್ರೀಯ ಒಂದು ಮಾರುಕಟ್ಟೆಯಲ್ಲಿ ಇಸ್ರೇಲಿನ ಒಂದು ವ್ಯವಸ್ಥೆಯನ್ನು ನೋಡಿದಾಗ, ಸಾಧನೆಯನ್ನು ನೋಡಿದಾಗ ನಾವು ಕೂಡ ಬೆರಳು ಕತ್ತತಕ್ಕಂಥದ್ದು ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಳೋದು. ಈ ಫ್ಲವರ್ ಮಾರ್ಕೆಟ್ ಇರ್ಬೋದು, ಫ್ರೂಟ್ ಮಾರ್ಕೆಟ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ನಿಮ್ದೇನು ಇವತ್ತು ಎಲೆಕ್ಟ್ರಾನಿಕ್ಸ್ ಏನು ಬರ್ತಾವ, ಇವೆಲ್ಲ ಕಂಪ್ಯೂಟರ್ಸ್, ಗೂಗಲ್ ಇವೆಲ್ಲ ಬರ್ತಾವ. ಇವತ್ತರ ಅತ್ಯಂತ ಒಂದು ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು ಅವರು ಅಂತ ಚಿಕ್ಕ ರಾಷ್ಟ್ರ ಹೆಚ್ಚಿಗೆ ನೋಬೆಲ್ ಬಹುಮಾನಗಳನ್ನು ಪಡೆದುಕೊಂಡಿರ್ತಕ್ಕಂಥ. ಇದಕ್ಕೆ ಕಾರಣ ಏನಾಗಿದೆ ಅಂತಂದ್ರೆ ಅವರಲ್ಲಿರ್ತಕ್ಕಂತಹ ಒಂದು ದೇಶಭಕ್ತಿ ಅಂತಕ್ಕಂಥ. ಇವತ್ತು ಕೂಡ ಭಾರತಕ್ಕೆ ಬೇಕಾಗಿರುವುದು ಅದು. ಇವತ್ತು ನಮ್ಮನ್ನ ಇಷ್ಟೊಂದು ಪ್ರಮಾಣದಲ್ಲಿ ಆ ಜಪಾನಿ ಹೇಳಿದ, ಯಾಕೆ ಚಾಕ್ ಕರೀಲಿಲ್ಲ ಅಂದಾಗ ನಿಮ್ಮ ಮೇಲೆ ಆಕ್ರಮಣ ಮಾಡಿರ್ತಕ್ಕಂಥ ಮೊಘಲರು ಎಷ್ಟು ಮಂದಿ ಇದ್ರು? 1,000 ಮಂದಿ ಇದ್ರು. ಆಗಲೂ ಕೂಡ ನೀವು 33 ಕೋಟಿ ನೀವು ಇದ್ರಿ. ಆಮೇಲೆ ಇಂಗ್ಲಿಷರು ಎಷ್ಟು ಬಂದಿದ್ರು? ಅವ್ರಿಗೂ ಅಷ್ಟೇ, ಹೆಚ್ಚು ಕಡಿಮೆ ಅಷ್ಟೇ ಬಂದಿದ್ರು. ಇಷ್ಟೊಂದು ಕೋಟ್ಯಾಂತರ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಒಂದು ದೇಶ ಗುಲಾಮಗಿರಿಗೆ ಯಾಕೆ ಹೋಯ್ತು ಅನ್ನೋದಕ್ಕೆ ಕಾರಣಗಳನ್ನು ಅವನೇ ಎಕ್ಸ್ಪ್ಲೇನ್ ಮಾಡ್ತಾ. ನೀವು ನಿಮ್ಮಲ್ಲಿರ್ತಕ್ಕಂಥ ಒಂದು ಐಕ್ಯತೆಯನ್ನ, ನಿಮ್ಮಲ್ಲಿರ್ತಕ್ಕಂಥ ಒಂದು ಈ ದೇಶದ ಅಖಂಡತೆಯನ್ನು ನೀವು ಮರೆತ್ರಿ. ಯಾವಾಗ ವ್ಯಕ್ತಿ
ಆತ ದೇಶದ ಚರಿತ್ರೆಯಿಂದ ವಿಮುಖನಾಗ್ತಾನೋ, ಆ ಗತವೈಭವದ ಸ್ಮರಣೆಯನ್ನು ತನ್ನ ಮನಸ್ಸಿನಲ್ಲಿ ಜೀವಂತವಾಗಿ ಎಲ್ಲಿಯವರೆಗೆ ಇಟ್ಟುಕೊಳ್ಳುವುದಿಲ್ಲವೋ ಆ ದೇಶ ದಾಸತ್ವಕ್ಕೆ ಅದು ಹೋಗ್ತಕ್ಕಂಥದ್ದು. ಹಾಗಾಗಿ ಆತ ಕೊನೆಗೆ ಹೇಳ್ತಾನೆ, ನೀವು ನಿಮ್ಮನ್ನು ಅವರು ಸೋಲಿಸಿದರು ಅಂತಲ್ಲ, ನೀವು ನಿಮ್ಮನ್ನು ನೀವೇ ಸೋಲಿಸಿಕೊಂಡು ನಿಮ್ಮ ಪರಸ್ಪರ ಈ ಒಂದು ಭೇದ ಭಾವಗಳು, ಮೇಲು ಕೀಳರಿಮೆಗಳು, ವ್ಯಕ್ತಿಗತ ಹಿತಾಸಕ್ತಿಗಳು, ಸ್ವಾರ್ಥಗಳು ನಿಮ್ಮನ್ನ ದಾಶಕ್ಕೆ ತಳ್ಳಿದುವೇ ಹೊರತು ಬೇರೆಯವರು ಬಂದು ನಿಮ್ಮನ್ನು ಗುಲಾಮರನ್ನು ಮಾಡಿದರು ಅಂತಕ್ಕಂಥದ್ದಲ್ಲ. ಎಲ್ಲಿಯವರೆಗೆ ನಾವು ಯಾರನ್ನು ಗೌರವಿಸ್ತೇವೆ ಅಂದರೆ ಸ್ವಾಭಿಮಾನಿ ಸಂಪನ್ನವಾಗಿರ್ತಕ್ಕಂಥ ಒಂದು ಜನಾಂಗವನ್ನು ಗೌರವಿಸ್ತೇವೆ. ಅವರಿಂದ ನಮಗೆ ಪ್ರೇರಣೆ ಸಿಗ್ತದೆ. ನೀವು ಸೋತು ಹೋಗಿರ್ತಕ್ಕಂಥ ಒಂದು ಜನಾಂಗವಾಗಿರುವುದರಿಂದ ನಿಮ್ಮಿಂದ ಯಾವ ಪ್ರೇರಣೆಯ ಪ್ರಯೋಜನ ನಮಗೆ ಬೇಕಾಗಿಲ್ಲ ಅಂತಕ್ಕಂಥ ಇಂಥ ಒಂದು ಅಚಲವಾಗಿರ್ತಕ್ಕಂಥ ದೇಶಭಕ್ತಿಯನ್ನು ನಾವು ಕೂಡ ಇವತ್ತು ನಾವು ನಮ್ಮಲ್ಲಿ ಧಾರಣೆ ಮಾಡಿಕೊಳ್ಳೋದು. ಯಾಕೆ ಅಂದರೆ ನಮ್ಮ ದೇಶದ ಪರಿಸ್ಥಿತಿಯೂ ಕೂಡ ವಾಸ್ತವಿಕವಾಗಿ ಹಾಗೆಯೇ ಇದೆ. ಒಳ್ಳೆಯ ವ್ಯಕ್ತಿಗಳು ಇವತ್ತ ಮೇಲ್ಮಟ್ಟಕ್ಕೆ ಹೋಗುವಂತಹದ್ದನ್ನೇ ಇಲ್ಲ. ಹೋದರೂ ಕೂಡ ಅವರನ್ನು ನಿಲ್ಲಿಸಲಾರದಂತಹ ಒಂದು ಪರಿಸ್ಥಿತಿಯಲ್ಲಿ ಯಾವ ರೀತಿಯಾಗಿ ಪ್ರತಿಯೊಂದು ಜವಾಬ್ದಾರಿಗಳು ಅಂತಕ್ಕಂಥದ್ದನ್ನೇ ಇಲ್ಲ. ಅಂತ ವ್ಯಕ್ತಿಗಳಲ್ಲಿ ಯಾಕೆ ಹೋಗಿದ್ದಾರೆ ಅಂತಂದ್ರೆ ನಾವು ಶಿಕ್ಷಕರಾಗಿರ್ತಕ್ಕಂಥವ್ರನ್ನು ಅವಲೋಕನ ಮಾಡ್ಕೊಳ್ಬೇಕಾಗಿರ್ತದೆ. ಯಾರ ಬಗ್ಗೆ ನಾವು ಏನು ಗೌರವ ಇಲ್ಲ. ಇವತ್ತು ನೋಡ್ತಿಲ್ಲ ಬಿಹಾರದಲ್ಲಿ ಯಾವ ರೀತಿ ಆಯಿತು ಅಂತಕ್ಕಂಥದ್ದು, ದೇಶದಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದು, ಇದೆಲ್ಲವೂ ಕೂಡ ಏನಾದರೂ ದೇಶ ಸೇವೆಯ ಸೋಗಿನಲ್ಲಿ ಸ್ವಾರ್ಥ ಸಾಧನೆಯನ್ನು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಏನೋ ಇವತ್ತು ನಾ ಯಾವುದೋ ಒಂದು ಪಕ್ಷದ ವ್ಯಕ್ತಿಯಾಗಿ ಮಾತನಾಡ್ತಾ ಇಲ್ಲ. ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ದೇಶದ ಒಂದು ಸರ್ವೋಚ್ಚ ಸ್ಥಾನವನ್ನು ಅಲಂಕರಿಸಿ ಇಡೀ ವಿಶ್ವದಲ್ಲಿಯೇ ಭಾರತದ ಗೌರವವನ್ನ ಹೆಚ್ಚಿಸಿರ್ತಕ್ಕಂತಹ ಒಂದು ಶ್ರೇಯಸ್ ಇವತ್ತು ಪ್ರಸ್ತುತ ಕೇಂದ್ರ ಸರ್ಕಾರದ ಮುಂಚೂಣಿಯಲ್ಲಿರ್ತಕ್ಕಂತಹ ಮುಖಂಡರಿಗೆ ಸಲ್ತದೆ. ನಮಗೆ ಹಿಂದೆ ಎಲ್ಲ ದಿನಗಳನ್ನು ನಾವು ನೋಡಿದಾಗ ಏನಾಗ್ತಿತ್ತು, ನಾವು ಬರೀ ಭಿಕ್ಷಾಪಾತ್ರೆಯನ್ನು ಹಿಡ್ಕೊಂಡು ಹೋಗ್ತಕ್ಕಂತಹ ಇಂಥ ಒಂದು ದೇಶವನ್ನ ಆ ದಾಸ್ಯತ್ವದಿಂದ ಮುಕ್ತ ಮಾಡಲಿಕ್ಕೆ, ಸ್ವಾಭಿಮಾನವನ್ನು ಜಾಗೃತ ಮಾಡಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥವರ ಪಾಡು ಏನಾಗಿದೆ ಅಂತಂದ್ರೆ ಅದು ನಗೆಪಾಟಲಿಗೆ ಗುರಿಯಾಗಿರ್ತಕ್ಕಂಥ. ಹಾಗೆ ಇಂಥ ಒಂದು ಪರಿಸ್ಥಿತಿಯಿಂದ ನಾವು ಹೊರಬರಬೇಕು ಅಂತಂದ್ರೆ ಒಳ್ಳೆಯ ಶಿಕ್ಷಣವನ್ನ, ಒಳ್ಳೆಯ ಸಂಸ್ಕಾರವನ್ನ ಮತ್ತು ಈ ಚರಿತ್ರೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಬ್ಬರಲ್ಲ ಇಬ್ಬರಲ್ಲ ಲಕ್ಷಾಂತರ ಜನರ ಒಂದು ರಕ್ತ ತರ್ಪಣವನ್ನು ಕೊಟ್ಟು ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದೆ. ಆತ ಪ್ರಶ್ನೆ ಕೇಳ್ತಾನೆ, ಆ ಜನರ ಗಾಯ ಏನು ಅದು ಜಾಲಿಯನ್ ವಾಲಾ ಬಾಗ್ ಆಯ್ತಲ್ಲ, ಆ ಜಾಲಿಯನ್ ವಾಲಾ ಬಾಗ್ ಘಟನೆ ಆದಾಗ ಅಲ್ಲಿರ್ತಕ್ಕಂಥ ಜನರ ಮೇಲೆ ಗುಂಡು ಹಾರಿಸ್ಲಿಕ್ಕೆ ಆರ್ಡರ್ ಮಾಡಿದ ಯಾರು? ಜನರಲ್ ಡಯರ್. ಅದನ್ನು ಹಾರಿಸಿದವರು ಯಾರು ಅಂತಂದ್ರೆ ಭಾರತೀಯರೇ. ನಮ್ಮ ಜನನ ಬ್ರಿಟಿಷರ ಸೈನ್ಯದಲ್ಲಿ ಸೇರಿ ಅವ್ರ ಪರವಾಗಿ ಹೋರಾಟ ಮಾಡಿ ನಮ್ಮ ಜನರನ್ನ ಕೊಂದಿರ್ತಕ್ಕಂಥ ಇಂಥ ಜನರಿಂದ ದೇಶವನ್ನು ರಕ್ಷಣೆ ಮಾಡಲಿಕ್ಕಾಗುವುದಿಲ್ಲ. ಜಪಾನಿಯರು ಕೂಡ ಆ ಸಂದರ್ಭದಲ್ಲಿ ಅವರು ಬ್ರಿಟಿಷ್ ಸೈನ್ಯವನ್ನು ಸೇರಲಿಲ್ಲ. ಪ್ರತಿಯೊಬ್ಬ ತರುಣರು ಕೂಡ ರಿಜೆಕ್ಟ್ ಮಾಡಿ. ಹಾಗೆ ಒಂದು ದೇಶಭಕ್ತಿ ಅಂತಕ್ಕಂಥದ್ದು ಮಾತ್ರ ಈ ದೇಶವನ್ನು ಇವತ್ತಿನ ದಿವಸ ಉಳಿಸ್ತಕ್ಕಂಥದ್ದು. ಅಂದ್ರೆ ದೇಶಭಕ್ತಿಯ ಜೀವಂತಿಕೆಯೇ ರಾಷ್ಟ್ರದ ಒಂದು ವರ್ತಮಾನ ಮತ್ತು ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಸಾಮಾಜಿಕ ವ್ಯವಸ್ಥೆಯ ಮೇಲೆ ಪ್ರಭಾವವನ್ನು ಬೀರಬೇಕು ಅಂತಂದ್ರೆ ನಾವು ಕೂಡ ಅದಕ್ಕೆಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಳ್ಬೇಕು. ಈ ಒಂದು ಭಾರತೀಯ ಸಂಸ್ಕೃತಿ, ಪರಂಪರೆ, ಆಚಾರ ವಿಚಾರಗಳ ಧಾರಣೆಯನ್ನು ನಮ್ಮ ಮಕ್ಕಳಿಗೆ ಮಾಡಿಸುವುದರ ಮುಖಾಂತರ ಈ ತಾಂತ್ರಿಕ ಒಂದು ವಿದ್ಯೆಯನ್ನ ನಮ್ಮ ಮಕ್ಕಳ ಮನಸ್ಸಿನಲ್ಲಿ ಮೂಡಿಸ್ತಕ್ಕಂತಹ ಒಂದು ಗುರುತರ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನನಗೆ ಅನೇಕ ದಿನಗಳಿಂದ ಈ ಮಹಾವಿದ್ಯಾಲಯಕ್ಕೆ ಆಮಂತ್ರಣವನ್ನು ನೀಡಿ ಆ ಕಾರ್ಯ ಇವತ್ತು ನಡೆಸಾಗ್ತಕ್ಕಂಥ ಒಂದು ದಿವಸ ನಮ್ಮ ಗಿರೀಶ್ ಮೇತ್ರಿ ಅವರಿಗೆ ಮತ್ತು ಅವರಿಬ್ಬರು ಸುಪುತ್ರರಿಗೆ ಮತ್ತು ಈ ಸಿಬ್ಬಂದಿ ವರ್ಗದವರಿಗೆ ಇಂಥ ಪರಿಸ್ಥಿತಿಯಲ್ಲಿ ನೀವು ಈ ಶಿಕ್ಷಕ ದಿನಾಚರಣೆಯ ಸಂದರ್ಭದಲ್ಲಿ ನೀವೆಲ್ಲರೂ ಇಲ್ಲಿ ಉಪಸ್ಥಿತರಿದ್ದೀರಿ. ನನ್ನ ಎರಡು ಮಾತುಗಳನ್ನು ಕೇಳಿ
ಈ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ತಂದುಕೊಟ್ಟಿದ್ದೀರಿ. ಈ ಕಾರ್ಯಕ್ರಮದ ಸಾರ್ಥಕತೆ ಅದರ ಮೇಲೆ ಅಡಗಿದೆ ಅಂತ ನಿಂತಿದೆ. ಅಂದರೆ ನೀವು ಇನ್ನು ಮೇಲಿಂದ ನಿಮ್ಮ ಜವಾಬ್ದಾರಿಗಳನ್ನು ಅರ್ಥ ಮಾಡ್ಕೊಳ್ಳಿ. ನಾವು ಭಾಳಷ್ಟು ಓದಬೇಕು, ತಿಳ್ಕೊಳ್ಬೇಕು. ಎಷ್ಟು ಓದಬೇಕು ಅಂತಂದರೆ ನಮ್ಮ ಓದು ಅಕ್ಕಪಕ್ಕದವರಿಗೆ ಯಾವ ರೀತಿಯ ಒಂದು ಭಾವನೆಯನ್ನು ಉಂಟು ಮಾಡಬೇಕು. ನಮ್ಮ ಪರಿಸರದಲ್ಲಿ ಅಗಾಧವಾಗಿರ್ತಕ್ಕಂಥ ಅಭಿಮಾನದ ಧಾರಣೆ ಆ ಸಮಾಜದಲ್ಲಿ ಆಗುತ್ತೆ. ಆ ರೀತಿ ನಾವು ಅಧ್ಯಯನ ಮಾಡಬೇಕು. ಅಂಬೇಡ್ಕರ್ ಮಾತು ಹೇಳ್ತಾರೆ, ಏನು ಅಂತಂದ್ರೆ ಎಷ್ಟು ಓದಬೇಕು ಅನ್ನೋದಕ್ಕೆ read and reread to such an extent that the whole world should be afraid of your vigilance. ನಿಮ್ಮ ಅಧ್ಯಯನಕ್ಕೆ ಇಡೀ ಜಗತ್ತೇ ಏನಾಗಬೇಕು ಅನ್ನೋದು ನಡಗಬೇಕು. ಆ ರೀತಿ ನಮ್ಮ ಅಧ್ಯಯನದ ಪ್ರಖರತೆ ಇರಬೇಕು. ಆ ಅಧ್ಯಯನದ ಬಲದಿಂದ ನೀವು ಪಡೆದುಕೊಂಡಿರ್ತಕ್ಕಂಥ ಸ್ಥಾನಮಾನಗಳು, ನೀವು ಬೆಳೆದಿರ್ತಕ್ಕಂಥ ಕುಟುಂಬಕ್ಕೆ, ನಿಮ್ಮ ಒಂದು ಪರಿಸರಕ್ಕೆ, ಸಮಾಜಕ್ಕೆ, ಅಂತಿಮವಾಗಿ ನಮ್ಮ ದೇಶಕ್ಕೆ ಅದು ತಲುಪುವಂತಾಗಬೇಕು, ಸಲ್ಲುವಂತಾಗಬೇಕು. ಅಂದಾಗ ಮಾತ್ರ ಇಂದಿನ ಒಂದು ಯುವ ಪೀಳಿಗೆ ಭಾರತದ ಭವಿಷ್ಯದ ಆಸ್ತಿಯಾಗಲಿಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಈ ಕಾರ್ಯಕ್ರಮದ ಸಂಘಟಕರೆಲ್ಲರಿಗೂ ಕೂಡ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ.